ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೇಳ್ತಲ್ರಿ ಬ್ರದರ್? ಕ್ಲಿಯರ್ ಆಗಿ ಕೇಳ್ತಾ ಇದೆ. ಓಕೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಯಲ್ಲಿಟ್ಟು ತಂದೆ, ಒಂದು ಚಿಕ್ಕ ಗುಂಪಾಗಿ ಸಂದೆ ಈ ಸಂಜೆ ವೇಳೆಯಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಕುಂತುಕೊಂಡು ನಿಮ್ಮ ಶಾಸ್ತ್ರ ಮುಖಾಂತರ ವಾಕ್ಯ ಕೇಳಲಿಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದ ತಂದೆ. ಆದರೆ ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ಬರಲಿಕ್ಕೆ ತಕ್ಕ ಸಮಯದಲ್ಲಿ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗ ತಂದೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ತಂದೆ. ಆದ ಬೇರೆ ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ ಸಹ ಬೇಡ್ಕೊಂತ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ದೇವರಿರುವಂಥ ಗುಡಾರ್ಥವನ್ನು ತಂದೆ ನಮ್ಮೆಲ್ಲರಿಗೂ ತಿಳಿಸೋ ಹಾಗೆ ತಂದೆ ಅವ್ರಿಗೂ ಸಹ ತಂದೆ ಸಹಾಯ ಮಾಡು ತಂದೆ. ನಾವು ವಾಕ್ಯವನ್ನು ತಿಳಿದುಕೊಂಡು ಆ ವಾಕ್ಯವನ್ನು ಕೇಳಿ ತಂದೆ ಆ ವಾಕ್ಯದ ಪ್ರಕಾರ ನಡೆದು ನಮ್ಮ ಓಟ ಓಡಿ ಮುಗಿಸೋ ಹಾಗೆ ತಂದೆ ನಮಗೂ ಸಹ ತಂದೆ ಸಹಾಯ ಮಾಡು ತಂದೆ. ಆದರೆ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ರಾಜನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇನ್. ಥ್ಯಾಂಕ್ ಯು. ಮೊದಲು ತಂದೆಯ ದೇವರಿಗೂ ಮತ್ತೆ ಅವರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆಯನ್ನು ಹೇಳಿಕೊಂಡು, ಸಹೋದರಿಯರೇ, ಮತ್ತೆ ನಾವು ಈ ದೇವದರ್ಶನ ಗುಡಾರದ ಒಂದು ಪಾಠವನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಇದರಲ್ಲಿ ನೋಡ್ಬೇಕಾದ್ರೆ ನಾವು ಲಾಸ್ಟ್ ಟೈಮ್ ಹೋದ ವಾರ ಎರಡು ಒಂದು ಸಬ್ ಟಾಪಿಕ್ ಅಂತ ಹೇಳಿ ಎರಡು ಒಂದು ವಿಷಯಗಳನ್ನ ಮಾತಾಡಿದ್ವಿ ನೋಡ್ತೀವಿ. ಒಂದು ದಿಕ್ಕುಗಳ ಬಗ್ಗೆ, ಅದು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಬಗ್ಗೆ ನಾವು ತಿಳ್ಕೊಂಡಿವಿ, ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದು. ಆಮೇಲೆ ಹೋದ ವಾರ ನಾವು ನೋಡುವಾಗ ಆ ಬಣ್ಣದ ಬಗ್ಗೆ ನಾವು ನೋಡಿದ್ದೀವಿ. ಯಾವ್ದಂತ ಕೇಳಿದ್ರೆ ನೀಲಿ, ಮತ್ತೆ ಧೂಮ್ರ, ಮತ್ತೆ ರಕ್ತವರ್ಣ, ಆಮೇಲೆ ಬಿಳಿ. ಈ ವಿಷಯಗಳು ಕೂಡ ನಾವು ಹೋದ ವಾರ ನಾವು ಓದಿವಿ. ಇವತ್ತು ಇದು ಕೂಡ ಒಂದು ಸಬ್ ಸಬ್ಜೆಕ್ಟ್ ಅಂತ ಕೇಳಿದ್ರೆ ಅದು ಮುಖ್ಯವಾದ ಸಬ್ಜೆಕ್ಟ್ ಅಲ್ಲ, ಬಟ್ ಇದು ಒಂದು ಸಬ್ ಸಬ್ಜೆಕ್ಟ್. ಅದು ಸಬ್ಜೆಕ್ಟ್ ಒಳಗೆ ಹೋಗೋದಕ್ಕೆ ಮುಂಚೆ ಇದ್ರ ಬಗ್ಗೆ ಮಾತಾಡೋದು. ಈ ಸಬ್ ಸಬ್ಜೆಕ್ಟ್ ಅಂತ ಇದಕ್ಕೆ ಹೆಸರು. ಸಹೋದರಿಯರೇ, ಇವತ್ತು ನಾವು ನೋಡುವ ಒಂದು ಟಾಪಿಕ್ ಯಾವುದು ಅಂತ ಹೇಳಿದ್ರೆ, ನಾವು ಅದು ಹೋಗೋದಕ್ಕೆ ಮುಂಚೆ ಒಂದು ವಾಕ್ಯ ಓದ್ಬಿಡೋಣ. ಮತ್ತೆ ಆ ವಾಕ್ಯ ಓದ್ಬಿಡೋಣ. ವಿಮೋಚನಾ ಕಾಂಡದಲ್ಲಿ 35ನೇ ಅಧ್ಯಾಯ 5ನೇ ವಾಕ್ಯ, 5-6. ಯಾರಾದ್ರೂ ಸಿಸ್ಟರ್ಸ್ ಓದ್ರಿ. 5-6 ಅಲ್ವಾ ಬ್ರದರ್? ಹೌದು ಸಿಸ್ಟರ್. ನೀವು ನಿಮ್ಮೊಳಗೆ ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿ ತರಬೇಕು. ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೇ ತರಬೇಕು. ಯೆಹೋವನಿಗೆ ತರಬೇಕಾದ ಆ ಕಾಣಿಕೆ ಎಂತದಾಗಿರಬೇಕೆಂದರೆ ಚಿನ್ನ, ಬೆಳ್ಳಿ, ತಾಮ್ರ ಎಂಬ ಲೋಹ, ನೀಲಿ, ಸಾಕು. ಹೋದ ವಾರ ನಾವು ದಾರದ ಬಗ್ಗೆ ಮಾತಾಡಿದೀವಿ. ಈ ವಾರ ನಾವು ಯಾವ್ದು ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಚಿನ್ನ ಮತ್ತೆ ಬೆಳ್ಳಿ ಮತ್ತೆ ಆ ತಾಮ್ರದ ಬಗ್ಗೆ ನಾವು ಮಾತಾಡ್ತೀವಿ. ನೋಡಿ, ಈ ಒಂದು ದೇವದರ್ಶನ ಗೂಡಾರವನ್ನು ಅದನ್ನ ಸೆಳಿಸಬೇಕಾದ್ರೆ ನೀವು ಯಾವ್ದನ್ನ ತಂದೆಯ ದೇವರಿಗೆ ಅದನ್ನ ಕಟ್ಟಕ್ಕೆ ಕೊಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಮೊದಲು ಯಾವುದು ಅಂತ ಹೇಳಿದಾಗ ಈ ಲೋಗಗಳು ಅಂತ ಹೇಳುವಾಗ ಏನ್ ಹೇಳ್ತಾರೆ? ಲೋಗಗಳ ಸಂಕೇತ. ಇವತ್ತು ನಾವು ನೋಡ್ತಾ ಇರೋದು ದ ಸಿಂಬಲಿಸಮ್ ಆಫ್ ದಿ ಮೆಟಲ್ ಅಂತ ನೋಡ್ತೀವಿ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಚಿನ್ನ, ಬೆಳ್ಳಿ, ಆಮೇಲೆ ತಾಮ್ರ ಅಂತ ಬಹಳ ಮುಖ್ಯವಂತ ಅದರಲ್ಲಿ ಉಪಯೋಗ ಮಾಡಿರುವ ಲೋಗೋಗಳು, ಮೆಟಲ್ಸ್, ಅದನ್ನ ಯೂಸ್ ಮಾಡಿದ್ದಾರೆ. ಯಾವ್ದಕ್ಕೆ ನಾವು ನೋಡ್ಬೇಕಾದ್ರೆ ಸಹೋದರಿಯರೇ, ಈ ದೇವದರ್ಶನ ಗೂಡಾರದಕ್ಕೆ ಆ ದಾರಗಳೆಲ್ಲ ನೋಡಿದೀವಲ್ಲ, ದಾರಗಳು, ಆ ಕರ್ಟನ್ಸ್ ಅಂತ ಹೇಳುವಾಗ ತೆರೆಗಳೆಲ್ಲ ಮಾಡಕ್ಕೆ ಅವರು ಆ ದಾರಗಳೆಲ್ಲ ಉಪಯೋಗ ಮಾಡ್ದಂಗೆ ಇವರು ಲೋಹಗಳನ್ನು ಕೂಡ ಏನಾಗಿದೆ ಅಂತ ಕೇಳಿದ್ರೆ ಉಪಯೋಗ ಮಾಡಿದ್ದಾರೆ. ಬಹಳ ಮುಖ್ಯವಂತದ್ದು ಬೇರೆ 3 ಲೋಹವೇ. ಅದಕ್ಕೆ ಮುಂಚೆ ನಾವು ನೋಡ್ಬೇಕಾದ್ರೆ ಆ ಬಣ್ಣದ ಬಗ್ಗೆ ಮಾತಾಡುವಾಗ ಬ್ರದರ್ ಏನ್ ಕೂಡ ಬರೀತಾರೆ ಅಂತ ಹೇಳಿದ್ರೆ, ಸಹೋದರಿಯರೇ, ಯಾವ ಒಂದು ಬಣ್ಣ ಅಲ್ಲಿ ಉಪಯೋಗ ಮಾಡೋದಿಲ್ಲ ಅಂತ ಹೇಳಿದ್ರೆ, ಯಾವ ಒಂದು ದೇವದರ್ಶನ ಗೂಡಾರಾಗ್ಲಿ, ಯಾವ್ದೋ ಒಂದು ಆಲಯ ಕಟ್ಟುವುದಾಗ್ಲಿ, ಒಂದು ಕಪ್ಪು ಬಣ್ಣವನ್ನು ಯಾವಾಗೂ ಯೂಸ್ ಮಾಡಲ್ಲ ಅಂತೆ, ಯಾವಾಗೂ ಅದನ್ನು ಉಪಯೋಗ ಮಾಡಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಕಪ್ಪು ಬಂದು ಒಂದು ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಒಂದು ಮರಣಕ್ಕೆ ಸೂಚನೆವಾಗಿದೆ. ಆದ್ರಿಂದ ಆ ಕಪ್ಪು ಬಂದು ಅದನ್ನು ಯಾವಾಗೂ ಅದು ಉಪಯೋಗ ಮಾಡಲ್ಲ
ಅಂತ ಬ್ರದರ್ ಬರೀತಾರೆ ಇಲ್ಲಿ. ಅದೇ ತರ ನಮಗೆಲ್ಲ ಗೊತ್ತಿದೆ, ಕೆಲವರೆಲ್ಲ ತೀರ್ಕೊಂಡ್ಬಿಟ್ರೆ, ದೊಡ್ಡವರೆಲ್ಲ ತೀರ್ಕೊಂಡ್ಬಿಟ್ರೆ ಆ ಒಂದು ಅವರ ಧ್ವಜಗಳೆಲ್ಲ ಎತ್ತಾರಲ್ಲ, ಆ ಧ್ವಜಗಳು ನೋಡ್ಬೇಕಾದ್ರೆ ಫ್ಲಾಗ್ಸ್, ಆ ಫ್ಲಾಗ್ಸ್ ಎಲ್ಲ ನೋಡ್ಬೇಕಾದ್ರೆ ಎಲ್ಲ ಕಪ್ಪು ಬಣ್ಣಕ್ಕೆ ಹಾಕಿರ್ತಾರೆ ಅಂತ ನೋಡ್ತೀವಿ. ಅದೇ ತರ ಕಪ್ಪು ಬಟ್ಟೆಗಳು ಹಾಕಿರ್ತಾರೆ. ಏನಂತ ಕೇಳಿದ್ರೆ, ಏನಕ್ಕೆ ಆ ಕಪ್ಪು ಉಪಯೋಗ ಮಾಡ್ತಾರೆ ಅಂತ ಹೇಳುವಾಗ, ಕಪ್ಪು ಯಾವ್ದನ್ನ ಸೂಚನೆ ಕೊಡುತ್ತೆ ಅಂತ ಕೇಳಿದ್ರೆ, ಒಂದು ಕತ್ತಲು, ಬೆಳಕಿಲ್ದಿರ ಒಂದು ಸೂಚನೆ, ಬೆಳಕು ಒಂದು ಹಾರೋಯ್ತು ಅಂತ ಹೇಳುವ ಸೂಚನೆಯಲ್ಲಿ ಆ ಕಪ್ಪು ಬಣ್ಣವನ್ನು ಆ ಬಟ್ಟೆಯನ್ನ ಹಾಕಿ ಅಥವಾ ಆ ಧ್ವಜಗಳನ್ನ ಎತ್ತಿ ಅದು ತೋರ್ಸೋದು ನೋಡ್ತೀವಿ. ಆದ್ರಿಂದ ಕಪ್ಪು ಬಣ್ಣ ಯಾವ್ದಕ್ಕೂ ಇಲ್ಲಿ ಉಪಯೋಗ ಮಾಡೋದು ಇಲ್ಲ ಅಂತ ಹೇಳಿ ಬ್ರದರ್ ಇಲ್ಲಿ ಬರೀತಾರೆ. ಇವಾಗ ನಾವು ಈ ಲೋಕದ ಈ ಲೋಕಗಳ ಬಗ್ಗೆ ಈ ಸಂಕೇತ ಬಂದು ನೋಡ್ತಾ ಇದೀವಿ. ಇದು ಯಾವ್ದಪ್ಪ ಅಂತ ಹೇಳಿದ್ರೆ ಚಿನ್ನ, ಬೆಳ್ಳಿ, ತಾಮ್ರ ಅಲ್ಲರ ಸಹೋದರ ಸಹೋದರಿಯರೇ. ಅದೇ ತರ ಅದಕ್ಕೆ ಹೋಗೋದಕ್ಕೆ ಮುಂಚೆ ಬಹಳ ಮುಖ್ಯ ಏನಂತ ಕೇಳಿದ್ರೆ ಒಂದು ವಿಚಾರಣೆ ಯಾವುದು ಅಂತ ಹೇಳಿದ್ರೆ, ಈ ದೇವದರ್ಶನ ಗೂಡಾರದಲ್ಲಿ ಏನೆಲ್ಲ ಉಪಯೋಗ ಮಾಡಿದ್ದಾರೆ ಅಂತ ಒಂದು ಲಿಸ್ಟ್ ನೋಡ್ಬಿಡೋಣ. ಅವಾಗೆ ನಮಗೆ ಒಂದು ನಾಲೆಜ್ ಬಂದ್ಬಿಡ್ತದೆ ಅವಾಗ್ಲೇ. ಓಕೆ, ಏನಲ್ಲಪ್ಪ ಈ ಉಪಯೋಗ ಮಾಡಿದ್ದಾರೆ ಅಂತ ಕೇಳುವಾಗ ಸಹೋದರ ಸಹೋದರಿ ಒಂದು ಲಿಸ್ಟ್ ಕೊಟ್ಟಿದ್ದೀನಿ ನೋಡ್ರಿ, ಇಲ್ಲಿ ನಿಮ್ಮ ಫೋನ್ ಅಲ್ಲಿ ಕಾಣುತ್ತೆ. ಇದು ನೋಡ್ಬೇಕಾದ್ರೆ ಚಿನ್ನ, ಮೊದಲು ನೋಡ್ಬೇಕಾದ್ರೆ ಚಿನ್ನವನ್ನು ಉಪಯೋಗ ಮಾಡಿದ್ದಾರೆ, ಗೋಲ್ಡ್ ಅಲ್ವಾ. ಅದು ಒಂದು 29 ಟ್ಯಾಲೆಂಟ್ಸ್ ಅಂತ ಹೇಳಿದ್ರೆ ಒಂದು 730 ಶೆಕಲ್ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಉಪಯೋಗ ಮಾಡಿರೋದು. ಅದನ್ನ ನೋಡ್ತೀವಿ. ಅದು ದೇವದರ್ಶನ ಗೂಡಾರ, ಅಲ್ಲಿ ಸ್ಟ್ಯಾಚುರಿ ಇದೆಯಲ್ಲ, ದೇವದರ್ಶನ ಗೂಡಾರಕ್ಕೆ ಅದನ್ನ ಉಪಯೋಗ ಮಾಡಿದ್ದಾರೆ. ಅದೇ ತರ ಬೆಳ್ಳಿ ಅಂತ ನೋಡ್ತೀವಿ, ಬೆಳ್ಳಿ ಉಪಯೋಗ ಮಾಡಿದ್ದಾರೆ. ಇದು ಕೂಡ ಅದೆಲ್ಲ ಎಷ್ಟೆಷ್ಟು ತೂಕ ಇದೆ ಅಂತ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ನಾವು ಅದೆಲ್ಲ ಓದೋದು ಬೇಡ. ಹೋಗ್ತಾ ಹೋಗ್ತಾ ಆ ತೂಕಗಳು ಕೂಡ ಬಹಳ ಮುಖ್ಯ. ಅದೆಲ್ಲ ನಮಗೆ ಆ ಒಂದು ಬಹಳ ಒಂದು ನಮಗೆ ಯಾವುದೋ ಒಂದು ಆತ್ಮೀಯ ರೀತಿಯಲ್ಲಿ ನಮಗೆ ಸತ್ಯವನ್ನು ಹೇಳ್ಕೊಡುವ ಒಂದು ತೂಕಗಳು ಕೂಡ ಬಹಳ ಮುಖ್ಯ. ಯಾಕಂದ್ರೆ ಅದು 100 ಟ್ಯಾಲೆಂಟ್ಸ್ 100 ಟ್ಯಾಲೆಂಟ್ಸ್ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಉಪಯೋಗ ಮಾಡಿದ್ದಾರೆ ಬೆಳ್ಳಿ. ಆಮೇಲೆ ತಾಮ್ರ ಅದನ್ನ ಉಪಯೋಗ ಮಾಡಿದ್ದಾರೆ. ಅದು ಕೂಡ ಒಂದು 70 ಟ್ಯಾಲೆಂಟ್, ಸುಮಾರು ಒಂದು 2400 ಶೆಕಲ್ಸ್ ಅದನ್ನ ಉಪಯೋಗ ಮಾಡಿದ್ದಾರೆ. ಅದೇ ತರ ನೋಡುವಾಗ ದಾರಗಳು ಮತ್ತೆ ನೆಲವಂಗಿಗಳು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಉಪಯೋಗ ಮಾಡಿದ್ದಾರೆ ದೇವದರ್ಶನ ಗುಡಾರದಲ್ಲಿ. ಆಮೇಲೆ ಈ ಆಡ್ ತೊಗಲುಗಳು ಏನಾಗಿದೆ ಅಂತ ಕೇಳಿದ್ರೆ, ಈ ಆಡಿನ ಇದು ಮಾಡ್ತಾರೆ, ಗೋಟ್ ಹೇರ್ ಅಂತ ಹೇಳ್ತಾರೆ. ಆಡು ತೊಗಲಿನ ಬಟ್ಟೆಯನ್ನು ಏನ್ ಮಾಡಿದೆ ಅಂತ ಕೇಳಿದ್ರೆ ಅದನ್ನ ಕೂಡ ಉಪಯೋಗ ಮಾಡಿದ್ದಾರೆ. ಇಲ್ಲಿ ಕುರಿ ಅಂತ ಹೇಳುತ್ತೆ, ಕುರಿಯ ತೊಗಲು ಅಂತ ಬರ್ದಿದ್ದಾರೆ. ಸಹೋದರ ಸಹೋದರರೇ, ಕುರಿ ಅಲ್ಲ ಅದು, ಆಕ್ಚುಲಿ ಅದು ಬಂದು ಟಗರು ಅಂತ ಬರ್ಬೇಕು, ಆದ್ರೆ ಕುರಿ ಅಂತ ಹಾಕಿದ್ದಾರೆ. ರ್ಯಾಮ್ ಸ್ಕಿನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅದೊಂದು ಕುರಿಯ ಟಗರನ್ನ ತೊಗಲನ್ನು ಅದು ಕೂಡ ಉಪಯೋಗ ಮಾಡಿದ್ದಾರೆ. ಆಮೇಲೆ ಯಾವ್ದಂತ ಕೇಳಿದ್ರೆ ಕಡಲ್ ಹಂದಿಯ ತೊಗಲು ಅಂತ ನೋಡಿದ್ರೆ ಸೀಲ್ ಸ್ಕಿನ್ ಅಂತ ಹೇಳಿದೆ. ಇದು ಏನ್ ನೋಡ್ಬೇಕಾದ್ರೆ ಸೀಲ್ ಸ್ಕಿನ್ ಕೂಡ ಇಲ್ಲಿ ಉಪಯೋಗ ಮಾಡಿದ್ದಾರೆ ಅಂತ ನಾವು ನೋಡ್ತೀವಿ. ಆಮೇಲೆ ಯಾವ್ದಪ್ಪ ಅಂತ ಹೇಳಿದ್ರೆ ಜಾಳಿ ಮರ ಅಂತ ನೋಡ್ತೀವಿ. ಅಕಾಸಿಯಾ ವುಡ್ಡು ಅಥವಾ ಸಿಚ್ಚಿಮ್ ವುಡ್ಡು ಅಂತ ಹೇಳಿದ್ದಾರೆ. ಜಾಲಿ ಮರ ಇಲ್ಲಿ ಉಪಯೋಗ ಮಾಡಿದ್ದಾರೆ. ಅದೇ ತರ ಬಂದು 9ನೇದು ನೋಡ್ಬೇಕಾದ್ರೆ ಒಂದು ಎಣ್ಣೆಯನ್ನು ಉಪಯೋಗ ಮಾಡಿದ್ದಾರೆ. ಎಣ್ಣೆ ಏನಕ್ಕೆ ಅಂತ ಕೇಳಿದ್ರೆ ಆ ಒಂದು ಬೆಳಕು, ಅಲ್ಲಿರುವ ದೀಪ ಸ್ತಂಭಗಳು ಇದೆಯಲ್ಲ, ಅದನ್ನ ಬೆಳಕಿಗೆ ಏನ್ ಮಾಡಿದೆ ಅಂತ ಕೇಳಿದ್ರೆ ಆ ಎಣ್ಣೆಯನ್ನು ಉಪಯೋಗ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಯಾವ್ದಂತ ಕೇಳಿದ್ರೆ ಈ ಪರಿಮಳ ತೈಲ ಮಾಡ್ತಾರಲ್ಲ, ಅದಕ್ಕೆ ಬೇಕಾಗುವ ವಸ್ತುಗಳನ್ನು ಸ್ಪೈಸಸ್ ಅಂತಾರೆ. ಅದನ್ನ ಬೇಕಾಗಿರುವ ವಸ್ತುಗಳದೆಲ್ಲ ಏನು ಒಂದು ಮಸಾಲೆಗಳ ತರ ಏನ್ ಮಾಡ್ತಾರೆ, ಅದನ್ನ ಮಾಡಿ ಅದು ಒಂದು ಸುಗಂಧ ವಾಸನೆ ಮಾಡೋದಕ್ಕೆ ಒಂದು ಸಾಂಬ್ರಾಣಿಗಳು ಇದೆಯಲ್ಲ ಅಂಥದ್ದು ಮಾಡೋದಕ್ಕೆ ಕೂಡ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಈ ಸ್ಪೈಸಸ್ ಅಂತ ಹೇಳಿ ಅದು ಪರಿಮಳ ಧೂಪಕ್ಕೆ ಈ ಬೇಕಾದ ಎಲ್ಲಾ ಸಾಮಾನುಗಳನ್ನು ಕೂಡ ಅಲ್ಲಿ ತಗೊಂಡಿದ್ದಾರೆ ಅಂತ ನೋಡ್ತೀವಿ. 10ನೇದು. 11ನೇದು ಯಾವ್ದು ಅಂತ ಹೇಳಿದ್ರೆ ರತ್ನಗಳು ಅಂತ ನೋಡ್ತೀವಿ. ಈ ರತ್ನ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಎದೆ ಮೇಲೆ ಹಾಕಿರ್ತಾರಲ್ಲ ಕವಚ, ಆ ಕವಚದ ಮೇಲೆ ಹಾಕುವ ರತ್ನಗಳು ಅಂತ ಹೇಳಿದಾರೆ. ಕವಚ ಹಾಕುವ ರತ್ನಗಳು ಈಗ ಹೇಳುವಾಗ ಸುಮಾರು ಒಂದು 11 ಕಾರ್ಯಗಳು ಏನಾಗಿದೆ ಅಂತ ಕೇಳಿದ್ರೆ ಅದನ್ನ ಉಪಯೋಗ ಮಾಡೋದಿಕ್ಕೆ ದೇವದರ್ಶನ ಗೂಡಾರ ಕಟ್ಟೋದಿಕ್ಕೆ ಉಪಯೋಗ ಮಾಡಿದ್ದಾರೆ. ಮೊದಲನೇದು ಚಿನ್ನ, ಆಮೇಲೆ ಬೆಳ್ಳಿ, ಆಮೇಲೆ ನೋಡಿದ್ರೆ ತಾಮ್ರ,
ಆಮೇಲೆ ದಾರಗಳು, ಮತ್ತೆ ನಿಲುವಂಗಿ, ಆಮೇಲೆ ಆಡ್ ತಗೊಳು, ಆಮೇಲೆ ಕುರಿ ತಗೊಳುಗಳು, ಆಮೇಲೆ ಕಡಲ ಹಂದಿಯ ಒಂದು ತಗೊಳ್ಳೋದು, ಆಮೇಲೆ ನೋಡ್ಬೇಕಾದ್ರೆ ಜಾಲಿ ಮರ, ಎಣ್ಣೆ, ಆಮೇಲೆ ಪರಿಮಳ ತೈಲ ಮಾಡುವ ಬೇಕಾದ ವಸ್ತುಗಳು, ಆಮೇಲೆ ರತ್ನಗಳು ಅಂತ. ಇವಾಗ ನೋಡಿ, ಇದನ್ನ ಬಹಳ ಮುಖ್ಯ. ಇವೆಲ್ಲ ಬಂದು ನಾವು ಒಂದೊಂದು ಕೂಡ ನಾವು ಆಮೇಲೆ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಇದನ್ನ ಸ್ಟಡಿ ಮಾಡುವ ಸಹೋದರ ಸಹೋದರಿಯರೇ, ಇವತ್ತು ನಾವು ನೋಡ್ತಾ ಇರುವ ಯಾವ್ದಪ್ಪ ಅಂತ ಹೇಳಿದ್ರೆ ಗೋಲ್ಡ್, ಚಿನ್ನ, ಬೆಳ್ಳಿ, ಆಮೇಲೆ ತಾಮ್ರ. ಈ ಚಿನ್ನ, ಬೆಳ್ಳಿ, ತಾಮ್ರ ಎಲ್ಲಪ್ಪ ಉಪಯೋಗ ಮಾಡಿದ್ದಾರೆ? ಬಹಳ ಒಂದು ಮುಖ್ಯ ಸ್ಥಳದಲ್ಲಿ ಈ ಚಿನ್ನ, ಬೆಳ್ಳಿ, ತಾಮ್ರನ ಉಪಯೋಗ ಮಾಡಿರೋದು ನೋಡ್ತೀವಿ. ಎಲ್ಲಿ ಅಂತ ಹೇಳಿದ್ರೆ ನೋಡ್ರಿ, ಇಲ್ಲಿದೆ ಈ ದೇವದರ್ಶನ ಗುಡಾರ. ಆಯ್ತು, ಈ ದೇವದರ್ಶನ ಗುಡಾರದಲ್ಲಿ ನೋಡ್ಬೇಕಾದ್ರೆ ಚಿನ್ನ ಎಲ್ಲಿದೆ ಅಂತ ಕೇಳಿದ್ರೆ ಆ ಇದು ನೋಡ್ಬೇಕಾದ್ರೆ ಚಿನ್ನ ಬೇಕಾದ್ರೆ ಆ ಮಹಾ ಪವಿತ್ರ ಸ್ಥಳ ಇದೆಯಲ್ಲ, ಅಲ್ಲಿ ಇರ್ತದೆ. ಇಲ್ಲಿ ನೋಡ್ಬೇಕಾದ್ರೆ ಮೊದಲನೇದು ನಾವು ತಾಮ್ರ ನೋಡೋಣ. ಇಲ್ಲಿ ನೋಡ್ರಿ, ತಾಮ್ರ ಎಲ್ಲಿದೆ ಅಂತ ಕೇಳಿದ್ರೆ ಇಲ್ಲಿ ಇರೋದು ಅಂತ ನೋಡ್ತೀವಿ. ಸೋದರ ಸೋದರಿ, ಇಲ್ಲಿ ಈ ತಾಮ್ರ ಏನನ್ನ ಸೂಚನೆ ಮಾಡ್ತದೆ? ತಾಮ್ರ ಅಂತ ಹೇಳಿದ್ರೆ ಜಸ್ಟಿಫಿಕೇಶನ್ ಅಂತ ಹೇಳ್ತಾರೆ. ನಂಬಿಕೆದಿಂದ ನೀತಿವಂತರಾಗೋದು, ನೀತಿವಂತನಾಗಿ ಬದಲಾವಣೆ ಆಗುವ ಒಂದು ಸ್ಥಿತಿ ಅಲ್ಲಿ ಬಂದು ತಾಮ್ರ ಡಿಪ್. ನೋಡ್ರಿ, ಈ 3 ಭಾಗ ಇದೆ. ಆ ಮೊದಲನೇ ಭಾಗದಲ್ಲಿ ಆ ತಾಮ್ರ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಒಂದು ನೀತಿವಂತನು ಅವನ ನಂಬಿಕೆದಿಂದ ಅವನು ಬದಲಾವಣೆ ಆಗಬೇಕು. ಆ ಬದಲಾವಣೆ ಹೆಂಗಾಗ್ತಾನೆ ಅಂತ ಕೇಳಿದ್ರೆ, ಮೊದಲನೇ ಬದಲಾವಣೆ ಅವನು ಆಗ್ಬೇಕಾದ್ರೆ ಆ ತಾಮ್ರ ಬಂದು ಅವನ್ನ ಸೂಚನೆ ಮಾಡುತ್ತದೆ, ಆ ಜಾಗ, ಸ್ಥಳ ಅಂತ ನೋಡಿ. ಓಕೆ, ಎರಡನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಬೆಳ್ಳಿ. ಓಕೆ, ಈ ಬೆಳ್ಳಿ ಯಾವ್ದಪ್ಪ ಅಂತ ಕೇಳಿದ್ರೆ, ಯಾವಾಗ ತನ್ನ ನೀತಿವಂತನಾಗಿ ತನ್ನ ಒಂದು ನಂಬಿಕೆದಿಂದ ನೀತಿವಂತನಾಗದಿಕ್ಕೆ ಅವನು ಮೊದಲನೇ ಅವನ ಒಂದು ಹೆಜ್ಜೆನ ಎತ್ತಿಟ್ಟು ಬರುವಾಗ ತನ್ನ ಒಂದು ಶರೀರವನ್ನು ತಾನೇ ಈ ಲೋಕವನ್ನು ಬಿಟ್ಟು ಆತ್ಮೀಯ ರೀತಿಯಲ್ಲಿ ಕಾನ್ಸಿಕ್ರೇಷನ್, ಒಡಂಬಡಿಕೆ ಮಾಡಿ ಈ ಲೋಕಕ್ಕೆ ನಾನು ಸತ್ತೆ ಅಂತ ಹೇಳಿ ಅವನು ಕ್ರಿಸ್ತನಲ್ಲಿ ಬದುಕುವಾಗ ಅವನ ಮನಸ್ಸು ಎಲ್ಲ ಪರಲೋಕ ಕಾರ್ಯಗಳು, ಕ್ರಿಸ್ತನ ಕಾರ್ಯಗಳು ಆತ್ಮೀಯ ರೀತಿಯಲ್ಲಿ ಪವಿತ್ರ ಆತ್ಮದಿಂದ ತುಂಬಿ ಅವನು ಅವನ ಮನಸ್ಸು ಮಾತ್ರ ಪರಲೋಕ ಕಾರ್ಯಗಳನ್ನ ಯೋಚನೆ ಮಾಡುವ ಒಂದು ಸ್ಥಿತಿ, ಒಂದು ಸ್ಥಳ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಬಂದು ಪರಿಶುದ್ಧ ಸ್ಥಳ ಅಂತ ಹೇಳಿದ್ರೆ ಅಥವಾ ಪವಿತ್ರ ಸ್ಥಳ ಅಂತ ನೋಡ್ತೀವಿ. ಸ್ಯಾಕ್ರಿಫೈಸ್, ತ್ಯಾಗ ಮಾಡಿ ತನ್ನ ಒಂದು ದೇಹವನ್ನು ದೇಹ ಮಾತ್ರ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ, ನೋಡ್ರಿ, ಮನಸ್ಸು ಬೇಕಾದ್ರೆ ಹೆಂಗಿರ್ತದೆ ಅಂತ ಕೇಳಿದ್ರೆ, ತನ್ನ ಮನಸ್ಸು ಬೇಕಾದ್ರೆ ಪರಲೋಕ ಕಾರ್ಯಗಳು, ಕ್ರಿಸ್ತನ ಹೆಜ್ಜೆಜಾಡನ್ನ ನಾವು ಹಿಂಬಾಲಿಸ್ಬೇಕು ಅಂತ ತಂದೆಯಾದ ದೇವರು ಪರಿಶುದ್ಧನಾಗಿ ಇರುವ ಒಂದು ಹೆಂಗ್ ಪರಿಶುದ್ಧನಾಗಿದ್ದಾನೋ ಅದೇ ತರ ನಾವು ಕೂಡ ಇರ್ಬೇಕಂತ ನನ್ನ ಮನಸ್ಸು ಮಾತ್ರ ಇರ್ತದೆ. ಆದ್ರೆ ತನ್ನ ಶರೀರ ಏನಾಗಿರ್ತದೆ ಅಂತ ಕೇಳಿದ್ರೆ ಶರೀರ ಅದಕ್ಕೆ ಒಪ್ಪಿ ಬರಲ್ಲ ಅಂತ ಒಂದು ಸ್ಥಿತಿಯಲ್ಲಿ ನಮ್ಮ ಮನಸ್ಸು, ನಮ್ಮ ಒಳಗಿರೋ ಸತ್ಯ ಇವೆಲ್ಲ ನೋಡ್ಬೇಕಾದ್ರೆ ಯಾವ್ದಕ್ಕೆ ಸೂಚನೆ ತೋರಿಸ್ತದೆ ಅಂತ ಕೇಳಿದ್ರೆ ಬೆಳ್ಳಿ. ನೋಡ್ರಿ, ಅದು ಬಂದು ಯಾವ್ದಂತ ಕೇಳಿದ್ರೆ 3 ಭಾಗ ಐತೆ ಇಲ್ಲಿ. ಅದನ್ನ ಕೂಡ ಅದು ಕೆಳಗಿರುವ ಎಲ್ಲ ಬಾಟಮ್ ಇದೆಯಲ್ಲ, ಅದ್ರದ್ದು ಒಂದು ಏನಂತ ಕೇಳಿದ್ರೆ ಬೇಸು, ಅದ್ರ ಬೇಸ್ ಎಲ್ಲ ಬೆಳ್ಳಿಯಲ್ಲಿ ಇರ್ತದೆ. ಆದ್ರೆ ಬೇಸ್ ಬೆಳ್ಳಿಯಲ್ಲಿ ಇರ್ತದೆ, ಆದ್ರೆ ಈ ಪವಿತ್ರ ಸ್ಥಳ ಬಂದು ಫುಲ್ಲು ಚಿನ್ನ ಒಳಗೇನೆ ಇರ್ತದೆ. ಈ 3ನೇ ಭಾಗ ಮನಸ್ಸು ಪವಿತ್ರಾತ್ಮದಿಂದ ಉಂಟಾಗಿರುವ ಆತ್ಮೀಯ ರೀತಿಯಲ್ಲಿ ಇರುವುದನ್ನ ಆ ಬೆಳ್ಳಿಗೆ ಸೂಚನೆಯಾಗಿ ಅದು ತೋರಿಸ್ತದೆ ಹೊತ್ತು. ಬಟ್ ಗೋಲ್ಡ್ ಅಲ್ಲ, ಏನಂತ ಕೇಳಿದ್ರೆ ಆ ಚಿನ್ನ ಅಲ್ಲ, ಮನಸ್ಸು, ತಂದೆಯ ದೇವರ ಒಂದು ಮನಸ್ಸು ನಮ್ಮಲ್ಲಿ ಇದ್ರೆ ಕೂಡ ನಾವು ತಂದೆಯ ದೇವರ ಒಂದು ಸ್ವರೂಪಕ್ಕೆ ಹೋಗ್ಲಿಲ್ಲ, ಬರೀ ಮನಸ್ಸು ಮಾತ್ರ ಇದೆ ಅಂತ ಸ್ಥಿತಿಯಲ್ಲಿ ಪವಿತ್ರಾತ್ಮ ತಗೊಂಡಿರೋರು ಎಂತ ಸ್ಥಿತಿಯಲ್ಲಿ ಇರ್ತಾರೆ? ಬೆಳ್ಳಿನ ಸ್ಥಿತಿಯಲ್ಲಿ ಅದನ್ನ ತೋರಿಸ್ತದೆ. ಸತ್ಯ ನಮ್ಮ ಒಳಗೆ, ಸತ್ಯದಿಂದ ನಾವು ಏನಾಗಿದ್ದೀವಿ ಅಂತ ಕೇಳಿದ್ರೆ ಜನಿಸಲ್ಪಟ್ಟಿದೀವಲ್ಲ, ಅದು ಒಂದು ಸೂಚನೆ ಕೊಡ್ತದೆ. 3ನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಇಲ್ಲಿ ಮೋಸ್ಟ್ ಹೋಲಿ ಅಂತ ಹೇಳ್ತಾರೆ, ಮಹಾ ಪವಿತ್ರ ಸ್ಥಳ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಅವನು ಶರೀರವನ್ನು, ಈ ಮನುಷ್ಯ ಯಾರು ಒಂದು ನಂಬಿಕೆದಿಂದ ನೀತಿವಂತನಾಗಿ ಮುಂದೆ ತ್ಯಾಗ ಮಾಡಿ ತನ್ನ ಶರೀರವನ್ನು ಇಲ್ಲಿ ಅವನು ಈ ಲೋಕಕ್ಕೆ ಬಿಟ್ಟು ತನ್ನ ಮನಸ್ಸನ್ನು ದೇವರಿಗೆ ಕೊಡ್ತಾನೋ, ಅದೇ ತರ
ಇವನು ಸಾಯೋ ಗಂಟ ಇಲ್ಲಿ ಈ ಒಂದು ಪವಿತ್ರ ಸ್ಥಳದಲ್ಲಿ ಇದ್ದು ಅವನು ಬಿಟ್ಟು ಅವನು ಯಾವಾಗ ಆ ಒಂದು ಮಹಾಪವಿತ್ರ ಸ್ಥಳಕ್ಕೆ ಹೋಗ್ತಾನೋ ಅವನು ಪೂರ್ಣವಾಗಿ ತನ್ನವನ್ನು ಒಪ್ಪುಕೊಡಿಸಿ ಹೋಗುವಾಗ ಅದು ಗ್ಲೋರಿಫಿಕೇಶನ್ ಅಂತ ಹೇಳ್ತಾರೆ. ಮಹಿಮೆ ಹೊಂದುತ್ತಾನೆ, ಅವಾಗ ಮಹಿಮೆ ಹೊಂದುವ ಸ್ಥಳ. ಈಗ 3 ಡಿಪಾರ್ಟ್ಮೆಂಟ್, 3 ಕಂಪಾರ್ಟ್ಮೆಂಟ್ ಇದರಲ್ಲಿ ಇರೋದನ್ನ ನೋಡ್ತೀವಿ. ಇದನ್ನ ಕೂಡ ನಾವು ಮನಸ್ಸಲ್ಲಿ ಇಟ್ಟುಕೊಂಡು ನಾವ್ ಏನ್ ಮಾಡೋಣ ಅಂತ ಕೇಳಿದ್ರೆ ಹೋಗೋಣ. ಓಕೆ, ಮೊದಲನೇದು ಯಾವ್ದಕ್ಕೆ ಹೋಗೋಣ ಅಂತ ಕೇಳಿದ್ರೆ ಈ ದೇವದರ್ಶನ ಗುಡಾರಲ್ಲಿ ಇದೆಲ್ಲ ಉಪಯೋಗ ಮಾಡಿದ್ದಾರೆ, ನಾವು ನೋಡ್ತೀವಿ ಒಳಗೆ. ಓಕೆ, ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಮೊದಲನೇದು ನಾವು ಯಾವ್ದು ಬಗ್ಗೆ ಸ್ಟಡಿ ಮಾಡೋಣ ಅಂತ ಕೇಳಿದ್ರೆ ಚಿನ್ನ ಅಂದ್ರೆ ಬೈಬಲ್ ಅಲ್ಲಿ ನಮಗೆಲ್ಲ ಗೊತ್ತಿದೆ. ಚಿನ್ನ ಅಂದ್ರೆ ಏನು? ಯಾರಾದ್ರೂ ಹೇಳಿ ನೋಡೋಣ. ಚಿನ್ನ ಏನಕ್ಕೆ ಸೂಚನೆ ಆಗ್ತದೆ? ದೈವಿಕ ಸ್ವಭಾವ. ಒಳ್ಳೇದು ಆಯ್ತು. ಹಂಗಾದ್ರೆ ಚಿನ್ನ ಅಂತ ಹೇಳುವಾಗ ದೈವಿಕ ಒಂದು ಸ್ವಭಾವಕ್ಕೆ, ಅದು ಡಿವೈನ್ ನೇಚರ್, ದಿವ್ಯ ಸ್ವಭಾವಕ್ಕೆ ಅದೇನಾಗುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರರೇ ಹೋಲಿಕೆ ಆಗ್ತದೆ. ಯಾಕಪ್ಪ ದಿವ್ಯ ಸ್ವಭಾವಕ್ಕೆ ಅದು ಹೋಲಿಕೆ ಆಗ್ತದೆ? ಏನಕ್ಕೆ ದಿವ್ಯ ಸ್ವಭಾವವನ್ನು ಅದನ್ನ ಹೋಲಿಕೆ ಮಾಡಿ ಅದನ್ನ ತೋರಿಸಿದ್ದಾರೆ ಅಂತ ಹೇಳುವಾಗ, ಈ ಚಿನ್ನ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ ಸಹೋದರ ಸಹೋದರರೇ ಅಲ್ವಾ? ಚಿನ್ನ ಅಂತ ಬರುವಾಗ ಬೈಬಲ್ ಅಲ್ಲಿ ಮೊದಲು ಫಸ್ಟ್ ಚಿನ್ನ ಅಂತ ಎಲ್ಲಿ ಬಂದಿದೆ? ಯಾರಿಗಾದ್ರೆ ಹಿಂಟ್ ಇದೆಯಾ? ಯಾರಾದ್ರೂ ಒಂದು ಹಿಂಟ್ ಕೊಡಿ. ಚಿನ್ನ ಅಂತ ಎಲ್ಲಿ ಬಂಗಾರ ಅಂತ ಹೇಳುವ ಮೊದಲು ಬೈಬಲ್ ಅಲ್ಲಿ ಮಾತಾಡಿರುವ ಒಂದು ಮಾತು ಎಲ್ಲಿದೆ? ಆದಿಕಾಂಡದಲ್ಲಿ 4 ನದಿಗಳು ಬರ್ತೈತಲ್ಲ, ಒಂದೇ ನದಿ ಹೆಸರು ಬರ್ತೈತ್ರಿ. ವೆರಿ ಗುಡ್. ಆದಿಕಾಂಡದಲ್ಲಿ ಇರುವ ಆ 4 ನದಿಯಲ್ಲಿ ಒಂದು ನದಿ ಯಾವುದು ಅಂತ ಹೇಳುವಾಗ ಅದನ್ನ ಓದನ. ಯಾವುದು? ಆದಿಕಾಂಡದಲ್ಲಿ 2ನೇ ಅಧ್ಯಾಯ 10-11 ವಾಕ್ಯ ಓದನ ಸಿಸ್ಟರ್. ಓದಿ ಆಂಟಿ. ಏದೆನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. ಮೊದಲನೆಯದರ ಹೆಸರು ಪಿಶೋನ್. ಅದು ಬಂಗಾರ ದೊರಕುವ ಅವಿಲಾ ದೇಶವನ್ನೆಲ್ಲ ಸುತ್ತುವುದು. ಈ ಪಿಶನ್ ಎನ್ನುವುದು ಅವಿಲಾ ದೇಶವನ್ನು ಸುತ್ತಿ ಬರುವ ಒಂದು ಬಂಗಾರ ಅಂತ ಹೇಳಿ, ಅದೇ ಮೊದಲನೇ ಮಾತು ಆ ಬೈಬಲ್ ಅಲ್ಲಿ ಬಂಗಾರ ಅಂತ ಬಂದಿರುವ ಮಾತು. ನೋಡ್ರಿ, ಇದು ನೋಡ್ಬೇಕಾದ್ರೆ ಹವಿಲಾ ದೇಶ ಫುಲ್ಲು ಸುತ್ತಿ ಬರ್ತದೆ ಅಂತ ಈ ಬಂಗಾರ. ಆ ಪಿಶನ್ ಎನ್ನುವ ಅದಕ್ಕೆ ಹೆಸರು ಅಂತ ಕೊಟ್ಟಿದ್ದಾರೆ. ಓಕೆ, ಇವಾಗ ನೋಡಿ, ಆದಿಕಾಂಡದಲ್ಲಿ ಬಂಗಾರ ಬಗ್ಗೆ ಮಾತಾಡಿ ಕೊನೆಗೆ ಎಲ್ಲಿ ಮಾತಾಡ್ತಾರೆ ಅಂತ ಕೇಳಿದ್ರೆ, ಮತ್ತೆ ನೋಡ್ರಿ ಈ ಒಂದು ಬಂಗಾರ ಬಗ್ಗೆ ಎಲ್ಲಿ ಮಾತಾಡ್ತಾರೆ ಅಂತ ಕೇಳಿದ್ರೆ ಪ್ರಕಟಣೆ 21ನೇ ಅಧ್ಯಾಯ 21ನೇ ವಾಕ್ಯ. ಪ್ರಕಟಣೆ 21-21ನೇ ವಾಕ್ಯ. ಹನ್ನೆರಡು ಬಾಗಿಲುಗಳು 12 ಮುತ್ತುಗಳಾಗಿದ್ದವು. ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತ್ತು. ಪಟ್ಟಣದ ಬೀದಿಯು ಸ್ವಚ್ಛವಾದ ಗಾಜಿನಂತಿರುವ ಸೋಸಿದ ಬಂಗಾರವಾಗಿತ್ತು. ನೋಡ್ತಾರ ಎಲ್ಲಿತ್ತಂತ ಕೇಳಿದ್ರೆ ಆ ಪಟ್ಟಣ ಅಲ್ಲಿ ನೋಡ್ಬೇಕಾದ್ರೆ ಗಾಜಿನಂತೆ ಎಲ್ಲ ಬಂಗಾರವಾಗಿತ್ತಂತೆ. ಆ ರೋಡ್ ಎಲ್ಲ ಹೆಂಗಿತ್ತಂತೆ, ಬಂಗಾರವಾಗಿತ್ತಂತ ನೋಡ್ತೀವಿ. ಸಹೋದರ ಸಹೋದರಿಯರೇ, ಇದು ಯಾವ ತರ ಇದೆ ಅಂತ ಇದು ಬಂದು ಪ್ರಕಟಣೆಯಲ್ಲಿ ಏರಿರೋ ವಿಷಯ. ಓಕೆ, ಆ ತರ ನೋಡುವಾಗ ನಾನು ಪರಲೋಕದಲ್ಲಿ ಹಿಂಗಿದೆ ಅಂತ ಹೇಳಕ್ ಬಂದಿಲ್ಲ. ಯಾಕಂದ್ರೆ ಅನೇಕ ಡಿನಾಮಿನೇಷನ್ ಅಲ್ಲಿ ಪಾಸ್ಟರ್ಗಳು ಬೇರೆಯವರೆಲ್ಲ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಮೇಲೆ ನೋಡಿದ್ರೆ ಎಲ್ಲ ಬಂಗಾರ ಇರ್ತದೆ ಅಂತ ಹೇಳಿ ಮಾತಾಡ್ತಾರೆ. ಅಲ್ಲ, ಆ ಬಂಗಾರ ಏನು ಅಂತ ನಾವು ಆಮೇಲೆ ಗೊತ್ತಾಗುತ್ತಲ್ವಾ. ಈ ಪ್ರಕಟಣೆಯಲ್ಲಿ ಹೇಳಿರುವ ಈ ಬಂಗಾರ ಅಲ್ಲಿ ನೋಡ್ಬೇಕಾದ್ರೆ ಬೈಷನಿಂದ ಅವಿಲ ದೇಶ ಎಲ್ಲ ಸುತ್ತಿ ಬರುವ ಬಂಗಾರ ನೋಡ್ಬೇಕಾದ್ರೆ ಅದು ಯಾರನ್ನ ಸೂಚಿಸ್ತದೆ ಅಂತ ಆಮೇಲೆ ನಮಗ್ ಗೊತ್ತಾಗತ್ತೆ. ಅವಾಗ ಸಹೋದರ ಸಹೋದರಿ ನೋಡಿ, ಇದು ಏನು ಕೇಳಕ್ ಬಂದೆ ಅಂತ ಕೇಳಿದ್ರೆ, ಮೊದಲನೇ ಪುಸ್ತಕದಲ್ಲಿ ನೋಡ್ಬೇಕಾದ್ರೆ ಅಲ್ವಾ, ಮೊದಲನೇ ಪುಸ್ತಕದಲ್ಲಿ ನೋಡ್ಬೇಕಾದ್ರೆ ಬಂಗಾರ ಅಂತ ಬಂದಿರುವ ಒಂದು ವಿಷಯ, ಮತ್ತೆ ನೋಡ್ಬೇಕಾದ್ರೆ ಪ್ರಕಟಣೆಯಲ್ಲಿ ಕೂಡ ಈ ಬಂಗಾರ ಬಗ್ಗೆ ನಾವು ಓದಿರ್ತೀವಿ. ಹಂಗಿರುವಾಗ ಸಹೋದರ ಸಹೋದರಿಯರೇ, ಬಂಗಾರ ಅಂತ ಹೇಳುವಾಗ ಒಂದು ಮೆಟಲ್ಲು, ಆ ಒಂದು ಲೋಹ ಏನಕ್ಕಪ್ಪ ಇಷ್ಟೊಂದು ಇದು ಎಲ್ಲರಿಗೂ ಬಂಗಾರ ಅಂದ್ರೆ ಬಹಳ ಇಷ್ಟ ಅಲ್ವಾ? ಯಾರಿಗೂ ನನಗೆ ಇಷ್ಟ ಇಲ್ಲ ಅಂತ ಹೇಳೋರು ಯಾರಿಲ್ಲ. ಯಾರಿಗಾದ್ರೆ ಒಂದು ಗಿಫ್ಟ್ ನಾವು ಕೊಡ್ಬೇಕಾದ್ರೆ ಬಂಗಾರ ಕೊಟ್ರೆ ಬಹಳ ಸಂತೋಷ ಆಗ್ಬಿಡ್ತಾರೆ.
ನೋಡ್ಬಿಟ್ಟು ಏನಪ್ಪಾ ಇಂಥ ಬಂಗಾರ ಇಷ್ಟೊಂದು ಕೊಟ್ಟಿದಾರಲ್ಲ ಅಂತ ಬಹಳ ಸಂತೋಷವಾಗ್ತದೆ ಅಲ್ವಾ. ಏನಕ್ಕೆ ಅಂಥದ್ದು ವಿಷಯ ಏನಿದೆ ಬಂಗಾರದಲ್ಲಿ ಅಂತ ನೋಡುವಾಗ ಸೋದರ ಸೋದರಿ ಏನಿಲ್ಲ, ಅದು ಒಂದು ಆಕ್ಸಿಡೈಸ್, ಏರ್ ಆಕ್ಸಿಡೈಸ್ ಅಂತ ಅರ್ಥ. ಅಂತ ಹೇಳಿದ್ರೆ ಆ ಬಂಗಾರ ಮೆಟಲ್ ಅನ್ನುವಾಗ ಅದರ ಒಂದು ಲೋಹ ಈ ಗಾಳಿಯಲ್ಲಿ ಇರುವ ಎಂತ ಒಂದು ವೈರಸ್ಗಳು ಇದ್ರೆ ಕೂಡ ಆಕ್ಸಿಡಸ್ ಅಂತ ಹೇಳುವಾಗ ಯಾವೊಂದು ಆಕ್ಸೈಡ್ ಕೂಡ ಆ ಬಂಗಾರ ಮೇಲೆ ಬೀಳಲ್ಲಂತೆ, ಅಂಟ್ಕೊಳ್ಳೋದಿಲ್ಲ. ಅಂತ ಹೇಳಿದ್ರೆ ಅದರ ಒಂದು ತರ ಇದೆ, ಅದರ ಒಂದು ಘನ ತರ ಇದೆಯಲ್ಲ, ಅದನ್ನ ಕ್ವಾಲಿಟಿ ಮಾತ್ರ ನೀವು ಅದು ಬದಲಾವಣೆ ಆಗೋದಿಲ್ಲ. ನೀವು ಸ್ವಲ್ಪ ದಿವಸ ನೀನು ಯಾವ್ದಾದ್ರೆ ಒಂದು ಬೆಳ್ಳಿ ಆಗ್ಲಿ ಅಥವಾ ಒಂದು ತಾಮ್ರ ಆಗ್ಲಿ ಅಥವಾ ಒಂದು ಕಬ್ಬಿಣವಾಗ್ಲಿ ನೀನು ಸ್ವಲ್ಪ ದಿವಸ ನಾವು ಹೊರಗಡೆ ಅದನ್ನ ಇಟ್ಬಿಟ್ರೆ ಆ ಕಲರ್ ಚೇಂಜ್ ಆಗ್ಬಿಡ್ತದೆ, ಅದರ ಒಂದು ಕ್ವಾಲಿಟಿ ಕೂಡ ಏನಾಗ್ಬಿಡ್ತದೆ ಅಂತ ಕೇಳಿದ್ರೆ ಚೇಂಜ್ ಆಗುತ್ತೆ. ಇದು ಕಾರಣ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂತ ಕೇಳಿದ್ರೆ ಆ ಗಾಳಿಯಲ್ಲಿ ಬರುವ ಎಲ್ಲಾ ಒಂದು ಕೆಮಿಕಲ್ಸ್ ಇದೆಯಲ್ಲ, ಈ ಓಸೋನ್ ಕೆಮಿಕಲ್ಸ್ ಎಲ್ಲ ಬರುತ್ತಲ್ಲ ಗಾಳಿಯಲ್ಲಿ, ಅದಕ್ಕೆ ಏನ್ ಹೇಳ್ತಾರೆ ಆಕ್ಸಿಡೈಸ್ ಅಂತಾರೆ. ಆಕ್ಸಿಡೈಸ್ ಅದ್ರ ಮೇಲೆ ಬೀಳುವಾಗ ಅದರ ಒಂದು ಕ್ವಾಲಿಟಿನ ಕಮ್ಮಿ ಮಾಡ್ಬಿಡುತ್ತದೆ ಅಲ್ವಾ. ಆದ್ರೆ ಇದು ಏನಾಗಲ್ಲ ಅಂತ ಕೇಳಿದ್ರೆ ಸೋದರ ಸೋದರಿಯರೇ, ವೈರಸ್ನ ಅದಕ್ಕೆ ಅಂಟುಕೊಳ್ಳೋದೇ ಇಲ್ಲ, ಇದ್ರ ಮೇಲೆ ಅಂಟ್ಕೊಳ್ಳೋದೇ ಇಲ್ಲ. ಯಾವ್ದ ಮೇಲೆ? ಈ ಒಂದು ಗೋಲ್ಡ್ ಮೇಲೆ ಅಂಟ್ಕೊಳ್ಳೋದೇ ಇಲ್ಲ, ಈ ಒಂದು ಚಿನ್ನದ ಮೇಲೆ ಆದ್ರಿಂದ ಇದನ್ನ ಕಂಡಿಡ್ದು ಮುಂಚೆ ನಮಗೆಲ್ಲ ಗೊತ್ತಿದೆ. ನಾವು ನೋಡ್ಬೇಕಾದ್ರೆ ಸೋದರ ಸೋದರಿ ನೋಡಿ, ಪಿಕ್ಚರ್ ಅಲ್ಲಿ ನೋಡ್ಬೇಕಾದ್ರೆ ಅರಸರುಗಳು ರಾಜರುಗಳು ಎಲ್ಲ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಇವಾಗ ಬೇಕಾದ್ರೆ ಹೆಂಗಸ್ಗಳು ಹಾಕ್ತಾರೆ ಎಲ್ಲ ಕಬ್ಬಿಣ ಎಲ್ಲ ಏನನ್ರಿ ಆ ಒಡವೆಗಳೆಲ್ಲ ಹಾಕ್ತಾರೆ, ಹೆಂಗಸುಗಳೆಲ್ಲ ಹಾಕ್ತಾರಲ್ಲ. ಆದ್ರೆ ಹೆಂಗಸ್ಗಿಂತ ಜಾಸ್ತಿ ಮುಂಚೆ ಯಾರು ಹಾಕ್ತಾ ಇದ್ದಿದ್ದು ಅಂತ ಕೇಳಿದ್ರೆ ಇಂಥ ಅರಸುಗಳೆಲ್ಲ ಹಾಕಿದ್ರು. ಏನಕ್ಕೆ ಹಾಕ್ತಿದ್ರು? ಏನು ಅದನ್ನು ನನ್ನ ಹತ್ರ ಜಾಸ್ತಿ ಇದೆ, ನಾನೇ ದೊಡ್ಡವನಂತ ತೋರ್ಸ್ಕೊಳ್ಳೋದಕ್ಕೆ ಹಾಕಿದ್ರ ಅಂತ ಕೇಳಿದ್ರ ಈಗ ಇಲ್ಲ, ಅದಕ್ಕೆ ಹಾಕ್ತಿಲ್ಲ. ಸೋದರ ಸೋದರಿಯರೇ, ಇವ್ರು ಹಾಕಿರುವ ಜಾಗಗಳು ನೋಡ್ಬೇಕು ಅಲ್ವಾ. ಏನಕ್ಕೆ ಒಂದು ನೆಕ್ಲೆಸ್ ಹಾಕ್ತಾರೆ ಅಂತ ಕೇಳಿದ್ರೆ ನೆಕ್ಗೆ ಹಾಕುವ ಒಂದು ಲೇಸು, ನೆಕ್ಲೆಸ್ ಅಂತ ಅರ್ಥ ಏನು? ಯಾಕೆ ನೆಕ್ಲೆಸ್ ಅಂತ ಅಂತಾರೆ ಅದಕ್ಕೆ ಅಂತ ಕೇಳಿದ್ರೆ ನೆಕ್ಗೆ ಹಾಕುವ ಒಂದು ಲೇಸು, ಅದಕ್ಕೆ ನೆಕ್ಲೆಸ್ ಅಂತ ಹೇಳ್ತಾರೆ ಅಲ್ವಾ. ಆ ನೆಕ್ಲೆಸ್ ಏನಕ್ಕಪ್ಪ? ನಾವು ನೋಡ್ರಿ, ನಾವೆಲ್ಲ ಗೋಲ್ಡ್ ತಗೊಂತೀವಿ. ಏನಕ್ಕೆ ತಗೊಂತೀವಿ ಗೋಲ್ಡ್ ನಾವು ಅಂತ ಹೇಳಿದ್ರೆ, ನಾವು ಏನೋಪ್ಪ ಒಂದು ದುಡ್ಡು ಇದ್ರೆ ಹಾಕಿ ಇಟ್ಕೊಂಡ್ರೆ ಆಮೇಲೆ ಯಾವಾಗಾದ್ರೆ ಕಷ್ಟ ಬಂದ್ರೆ ನಾವು ಏನ್ ಮಾಡೋದು, ಅದನ್ನ ಮಾರ್ಬಿಟ್ಟು ಸ್ವಲ್ಪ ಏನೋ ಉಪಯೋಗ ಆಗುತ್ತೆ ಅಥವಾ ಅದು ಬಹಳ ಒಂದು ಅದಕ್ಕೆ ತೆಗ್ದಿಟ್ಟಿರ್ತೀವಿ ಬಂಗಾರಗಳು. ಅದು ಇಲ್ಲ ಅಂದ್ರೆ ನಾವು ಮದುವೆಗೆ ಎಲ್ಲ ನಾವು ಏನ್ ಮಾಡಿರ್ತೀವಿ, ಮದುವೆಗೆ ಎಲ್ಲ ಇಟ್ಟು ಅದನ್ನ ಮದುವೆ ಮಾಡಕ್ಕೆ ಇಟ್ಟಿರ್ತೀವಿ. ಅದಕ್ಕೆ ಯಾತಕ್ಕಾಗಿ ನಾವು ಬಂಗಾರ ಹಾಕ್ತಿವಂತ ಅದರ ನಾಲೆಜೇ ನಾವು ಬಿಟ್ಟು ಹೋಗಿದ್ವಿ. ನಮಗ್ ಗೊತ್ತೇ, ಅದನ್ನ ಮರ್ತೇ ಬಿಟ್ಟಿದ್ದಾರೆ ಜನ, ಗೊತ್ತಿಲ್ಲ. ಯಾಕಂದ್ರೆ ಇಂಥ ಒಂದು ಕ್ವಾಲಿಟಿ ಇರುವ ಒಂದು ಈ ಲೋಹ ಈ ಮೆಟಲ್ಲು ಇದ್ರು ಬಂದ್ ನೋಡು, ಅವ್ರು ಆ ಒಂದು ಎದೆದಲ್ಲಿ ಹಾಕುವಾಗ ತನ್ನ ಉಸಿರಾಡುವಾಗ ಅವನಿಗೆ ಎಂತ ಕಾಯಿಲೆಗಳು ಬರೋಕ್ಕಿಲ್ಲ ಅವನಿಗೆ. ನೋಡ್, ಕಾಯಿಲೆಗಳು ಯಾವ್ದಿಂದ ಬರುತ್ತೆ ಅಂತ ಕೇಳಿದ್ರೆ ನೋಡ್ತೀವಿ ನನಗೆಲ್ಲ ಗಾಳಿಯಲ್ಲಿ ಬರುತ್ತೆ. ನಮ್ ಕಾಯಿಲೆ ಹೆಂಗ್ ಬರುತ್ತೆ? ಗಾಳಿಯಲ್ಲಿ ಬರುತ್ತೆ. ಅದೇ ತರ ನಾವು ಒಬ್ಬರ ಹತ್ರ ಮಾತಾಡುವಾಗ ಅವನಿಂದ ನನಗೆ ಅಂಟ್ಕೊಳ್ಳುವ ಒಂದು ಆ ಕಾಯಿಲೆಗಳು ಬರ್ತದೆ. ಇಂಥ ವಿಷಯಗಳಲ್ಲಿ ಏನ್ ಮಾಡ್ತಿದ್ರು ಮುಂಚೆ ಅಂತ ಕೇಳಿದ್ರೆ, ಇವರು ಕೈಗಳಲ್ಲಿ ನೋಡ್ಬೇಕಾದ್ರೆ 10 ಬೆರಳಲ್ಲಿ ಕೂಡ ಇವರು ಉಂಗ್ರಗಳು ಹಾಕಿರೋರು. ಈ 10 ಬೆರಳಲ್ಲಿ ಉಂಗ್ರ ಹಾಕೊಂಡು ಇವ್ರು ಏನ್ ಮಾಡೋರು ಅಂತ ಕೇಳಿದ್ರೆ ಹಂಗೆ ಊಟ ಮಾಡೋರು. ಏನಕ್ಕೆ ಹಂಗೆ ಊಟ ಮಾಡೋರು ಅಂತ ಕೇಳಿದ್ರೆ ಆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡೋರು. ಸಹೋದರ ಸಹೋದರಿಯರೇ, ಅವರು ಊಟ ಎಂತ ಒಂದು ವೈರಸ್ ಆಗಿದ್ರು ಕೂಡ ಅದು ಈ ಗೋಲ್ಡ್ ಅನ್ನೋದು ಅದನ್ನ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಅವೆಲ್ಲ ಅಳಿಸ್ಬಿಡೋದಕ್ಕೆ ಅಷ್ಟೊಂದು ಪವರ್ ಇತ್ತಂತೆ. ಇಷ್ಟು ಪವರ್ ಐತೆ ಇವಾಗ ಕೂಡ ಗೋಲ್ಡ್ ಅದು, ಅದಕ್ಕೆ ಇಷ್ಟು ಬೆಲೆ. ಅವಾಗ ಅವರು ತಲೆಗೆಲ್ಲ ಹಾಕಿದ್ರು. ಏನಕ್ಕೆ? ಆ ಕವಚ ತಲೆಗೆ ಹಾಕುವಾಗ ಆ ಒಂದು ಒಳಗಡೆ ಇರುವ ಒಂದು ಬೇಜಕ್ಕೆ ಅಂತ ಹೇಳಿದ್ರೆ ಆ ಬ್ರೈನ್ಗೆ ಏನಾಗ್ಬಾರ್ದು ಅಂತ ಕೇಳಿದ್ರೆ ಅರಸನೆಲ್ಲ ಹಾಕುವಾಗ ಆ ಮೈಂಡ್ ಅಷ್ಟು ಫ್ರೆಶ್ ಆಗಿರ್ತದಂತೆ. ಇವೆಲ್ಲ ಹಾಕಿದ್ರು ಕೈಗೆ, ಅವನ ಹಾಕ್ತಾ ಇದ್ದ ಎದೆಗೆ ಎಲ್ಲ ಹಾಕ್ತಿದ್ರು. ಸೋದರ ಸೋದರೇ, ಇದಕ್ಕೆ ಅವ್ರು ಚಿನ್ನ ಹೋಗ್ತಾ ಏನಾಯ್ತು, ಮದುವೆಗೆ ನಾವೆಲ್ಲ ಕೊಡ್ತೀವಲ್ಲ ಮಕ್ಕಳಿಗೆ, ಈ ಹೆಣ್ಣು ಮಕ್ಕಳಿಗೆಲ್ಲ ಕೊಡ್ತೀವಿ. ಏನಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ ಇವ್ರ ಮನೆಯಲ್ಲಿ ಇರುವಾಗ
ಇವರ ಒಂದು ವಾತಾವರಣಗಳು ಬೇರೆ, ಇವರು ತವರ ಮನೆಗೆ ಹೋಗುವಾಗ ಅವರ ಒಂದು ವಾತಾವರಣ ಬೇರೆ. ಒಂದು ಹೆಣ್ಣಿಗೆ ಗಂಡಿಗೆ ಅವರು ಮದುವೆ ಮಾಡುವಾಗ ಅವರ ಒಂದು ಉಸಿರಾಟ ಇವರಿಗೆ ಉಸಿರಾಟ ಅನ್ನುವಾಗ ಅದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಆ ಮೂಕುತ್ತಿ ಅಂತ ಹೇಳ್ತಾರೆ ಅದಕ್ಕೆ ಅಲ್ವಾ. ಆ ವಾಲೆ ಮತ್ತೆ ಇದೆಲ್ಲ ಇವೆಲ್ಲ ಇವ್ರಿಗೆ ಏನಂತ ಕೇಳಿದ್ರೆ ಯಾವ ಒಂದು ವೈರಸ್ಗಳು ಮುಂಚೆ ಒಂದು ಫ್ಯಾಮಿಲಿ ಇವರ ಒಂದು ಕುಟುಂಬ ಒಂದು ಬೇರೆ ಬೇರೆ ಕುಟುಂಬ ಬರುವಾಗ ಇವರಿಗೆ ಎಂತ ಒಂದು ಕಾಯಿಲೆಗಳು ಬರ್ದಿರ ಇರೋದಿಕ್ಕೆ ಇವೆಲ್ಲ ಹಾಕಿ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಇದು ಏನಾಯ್ತು ಹೋಗ್ತಾ 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 ಇವಾಗ ನಾವೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡಿ ಇದನ್ನ ನಾವು ಹಾಕೋದಿಲ್ಲ, ಮನೆ ಒಳಗೆ ಇಟ್ಟಿರ್ತೀವಿ. ಯಾವಾಗ ಹಾಕ್ತಿವಿ? ಯಾವಾಗಾದ್ರೂ ಮದುವೆಗೆ ಹೋಗಿದ್ರೆ ಅವಾಗ ಹಾಕ್ತಿವಿ. ಅದಕ್ಕೆ ನಮ್ಮ ಏನಾಗುತ್ತೆ ಇವಾಗ ನಾವು ಹಾಕಕ್ಕಾಗಲ್ಲ. ಏನಕ್ಕೆ ಅಂತ ಕೇಳಿದ್ರೆ ಅಂತ ಒಂದು ಕಾಸ್ಟ್ಲಿ ಅಂತ ಕೇಳಿದ್ರೆ ಅಷ್ಟೊಂದು ಕಾಸ್ಟ್ಲಿ ಆಗ್ಬಿಡ್ತು. ಯಾಕಂದ್ರೆ ಇದ್ರ ತರ ಇದ್ರದ್ದು ಬಂದು ಅಷ್ಟು ಒಂದು ಕ್ವಾಲಿಟಿ ಇರುವ ಈ ಒಂದು ಮೆಟಲ್ಲು ಈ ಲೋಗ ಅಂತ ಹೇಳ್ತೀವಿ. ಸೋದರರೇ ಇದನ್ನ ಏನ್ ಮಾಡಕ್ಕಾಗಲ್ಲ ಅಂತ ಕೇಳಿದ್ರೆ ಇದನ್ನ ನಾಶ ಮಾಡಕ್ಕೂ ಕೂಡ ಆಗೋದಿಲ್ಲ. ಬೆಂಕಿಯಲ್ಲಿ ಹಾಕಿದ್ರೆ ಇದನ್ನ ಏನಾಗುತ್ತೆ ಮತ್ತೆ ಬೆಂಕಿಗೆ ಹಾಕುವಾಗ ಅದಕ್ಕೆ ಇಟ್ ಇಸ್ ಕ್ರಿಯೇಟೆಡ್ ಫಾರ್ ಎಟರ್ನಿಟಿ ಅಂತ ಹೇಳ್ತಾರೆ. ಎಟರ್ನಿಟಿ ಅಂತ ಹೇಳುವಾಗ ಸಹೋದರರೇ ಅದನ್ನ ಡ್ಯೂರಬಿಲಿಟಿ ಅಂತ ಹೇಳುವಾಗ ಅದು ಯಾವುದು ಒಂದು ಅಗ್ನಿಗೆ ಹಾಕುವಾಗ ಒಂದು ಬೆಂಕಿಗೆ ಹಾಕುವಾಗ ಅದು ಕಂಪ್ಲೀಟ್ ಆಗಿ ಸುಟ್ಟು ಹೋಗಲ್ಲ, ಮತ್ತೆ ಅದು ಫುಲ್ ಪಾಲಿಶ್ ಆಗ್ಬಿಡ್ತದೆ. ಬೇರೆ ಒಂದು ಮೆಟಲ್ ಹಂಗಿಲ್ಲ, ಅದು ಇಷ್ಟು ಟೆಂಪರೇಚರ್ ಅಲ್ಲಿ ಇಟ್ಬಿಟ್ರೆ ಅದು ಇಲ್ದಿರ ಹಂಗೆ ಕರ್ಗೋಗ್ಬಿಡ್ತದೆ, ಮೆಲ್ಟ್ ಆಗಿ ಹೋಗ್ಬಿಡ್ತದೆ. ಆದ್ರೆ ಗೋಲ್ಡ್ ಆ ತರ ಇಲ್ಲ ಅಲ್ವಾ. ಅದನ್ನ ಏನಾಗುತ್ತೆ ಅಂತ ಕೇಳಿದ್ರೆ ಮತ್ತೆ ಅದನ್ನ ನೀನು ಹಾಕಿದ್ರೆ ಬೆಂಕಿಗೆ ಹಾಕಿದ್ರೆ ಅದು ಎಲ್ಲೂ ಹೋಗಲ್ಲ, ಎಲ್ಲೋ ಕೆಳಗ್ ಬಿತ್ತು ಎಲ್ಲಿಗೋ ಬೆಂಕಿಯಲ್ಲಿ ಸುಟ್ಟೋಯ್ತು ಅಂತ ಕೇಳಿದ್ರೆ ಅದು ಭೂಮಿಗೆ ಮತ್ತೆ ಹೋಗುತ್ತೆ ಹೊತ್ತು ಅದು ನಾಶವಾಗುದಿಲ್ಲ ಅಂತ ನಮಗೆಲ್ಲ ಗೊತ್ತಿದೆ. ಹಾಗಾದ್ರೆ ಅದಕ್ಕೆ ಏನಂತ ಕೇಳ್ತಾರೆ, ಇಟ್ ಈಸ್ ಎ ಕ್ಯಾರೆಕ್ಟರ್ ಆಫ್ ಡಿವೈನ್ ಅಂದ್ರೆ ತಂದೆಯ ದೇವ್ರು ಅಲ್ವರ. ಇವಾಗ ನೋಡಿ ಮಕ್ಕಳು ಇವಾಗೆಲ್ಲ ಮದುವೆಗೆ ಹಾಕೋರು ಇಂಥ ವಿಷಯಗಳೆಲ್ಲ ಹಾಕೊಂಡು ಎಷ್ಟೆಲ್ಲ ಹಾಕೊಂಡಿದ್ದಾರೆ. ಇದನ್ನ ತೋರ್ಸ್ಕೊಳಕ್ ಹಾಕ್ತಾರೆ ಅಷ್ಟೇ, ನಮ್ಮ ಹತ್ರ ಇದೆ ಅಂತ ತೋರ್ಸ್ಕೊಳಕ್ ಹಾಕ್ತಾರೆ ಹೊತ್ತು ಸಹೋದರರೇ. ಬಟ್ ಆದ್ರಿಂದ ಏನ್ ಲಾಭ ಅಂತ ಅವ್ರಿಗೂ ಗೊತ್ತಿಲ್ಲ, ಅವರು ಏನಾಗಲ್ಲ ಸುಮ್ನೆ ಅದನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಇದರ ಒಂದು ಕ್ಯಾರೆಕ್ಟರ್, ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಏನ್ ತೋರಿಸ್ತದೆ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಎ ಡಿವೈನ್ ನೇಚರ್, ದಿವ್ಯ ಸ್ವಭಾವ ಉಳ್ಳ ಕ್ಯಾರೆಕ್ಟರು. ಏನಪ್ಪಾ ಅಂತ ಕೇಳಿದ್ರೆ ಅದು ಏನಾಗಲ್ಲ, ಅದು ಅಲ್ಸಕ್ ಆಗೋದಿಲ್ಲ ಅಲ್ವರ, ಅದನ್ನ ನಾಶ ಮಾಡಕ್ ಆಗೋದಿಲ್ಲ. ಯಾವ ಒಂದು ವೈರಸ್ ಅಂತ ಹೇಳುವಾಗ ಕ್ರಿಮಿಗಳು ಅದನ್ನ ಅಟ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ತಂದೆಯ ದೇವರು ಎಂತ ಒಂದು ಪರಿಶುದ್ಧನಾಗಿದ್ದಾನೆ ಅಂತ ಹೇಳಿದ್ರೆ ಅವರಲ್ಲಿ ಒಂದು ತೊಟ್ಟು ಪಾಪವನ್ನು ನೋಡಕ್ಕಾಗೋದಿಲ್ಲ, ಅಂಟುಕೊಳ್ಳೋದು ಆಗೋದಿಲ್ಲ, ಅವರಲ್ಲಿ ಸುಳ್ಳಿಲ್ಲ, ಅವರಲ್ಲಿ ಬದಲಾವಣೆಗಳಿಲ್ಲ, ಅವರಲ್ಲಿ ಯಾವೊಂದು ಮಾತಲ್ಲಿ ಏನಿಲ್ಲ. ಈ ಒಂದು ತರಗಳು ಅಂತ ಹೇಳುವಾಗ ಇಂಥ ಕ್ಯಾರೆಕ್ಟರ್, ಗೋಲ್ಡ್ ಕ್ಯಾರೆಕ್ಟರ್ ನಾನು ಹೇಳುವಾಗ ಅದಕ್ಕೆ ಗೋಲ್ಡ್ ಕ್ಯಾರೆಕ್ಟರ್ನ ಇಟ್ಟು ದೇವರಿಗೆ ಒಪ್ಪಿಸಿ ನಾನು ಮಾತಾಡ್ಲಿಲ್ಲ. ತಂದೆಯ ದೇವರು ನೋಡ್ಬೇಕಾದ್ರೆ ಇಂಥ ಆ ಒಂದು ಕ್ಯಾರೆಕ್ಟರ್ ಗೋಲ್ಡ್ಗಿದೆ ಅಂತ ಹೇಳ್ಬೇಕು, ನಾನು ಅದೇ ಹೇಳ್ಬೇಕು. ಗೋಲ್ಡ್ಗೆ ಐತೆ ಅಂತ ಕ್ಯಾರೆಕ್ಟರು, ಅದನ್ನ ಅಳಿಸಕ್ ಹೋಗೋದಿಲ್ಲ ಅಂತ. ಸಹೋದರರೇ ಇಂಥ ಒಂದು ಬ್ಯೂಟಿಫುಲ್, ಅದಕ್ಕೆ ನಾವು ನೋಡ್ರಿ ಒಂದು ಒಳ್ಳೆ ಮನುಷ್ಯನನ್ನು ನೋಡ್ಬಿಟ್ರೆ ಒಬ್ಬ ನಮಗೆ ಯಾರಾದ್ರೆ ಒಂದು ನಮಗೆ ಏನ್ರಿ ಕಷ್ಟದಲ್ಲಿ ನಮಗೆ ಏನಾದ್ರೆ ಒಂದು ಯಾರಾದ್ರೂ ಹೆಲ್ಪ್ ಮಾಡೋರು ಬಂದ್ಬಿಟ್ರೆ ನಾವ್ ಏನು ಅನ್ಕೊಂತೀವಿ, ಅಪ್ಪ ಬಂಗಾರ ಅಂತ ಮನುಷ್ಯಪ್ಪ ಇವ್ರು ಅಂತ ಹೇಳ್ತೀವಲ್ಲ, ಬಂಗಾರದಿಂದ ಮನುಷ್ಯಪ್ಪ. ಯಾಕೆ ಅಂತ ಕೇಳಿದ್ರೆ ಅಂತ ಒಳ್ಳೆ ಕ್ಯಾರೆಕ್ಟರ್ಗೆ ಅದು ಹೋಲಿಕೆ ಮಾತಾಡುವ ಈ ಒಂದು ಗೋಲ್ಡ್ ಅಲ್ವಾ. ಸೊ ಗೋಲ್ಡ್ ಅಂತ ಸಹೋದರರೇ ನಾವು ನೋಡುವಾಗ ಇದು ಎಲ್ಲೆಲ್ಲ ಉಪಯೋಗ ಮಾಡಿದ್ದಾರೆ ಅಂತ ಕೇಳಿದ್ರೆ ದ ಗೋಲ್ಡ್ ವೈಲ್ ಅಂತಾರೆ. ವೈಲ್ ಅನ್ನುವಾಗ ಒಂದು ತೊಟ್ಟಿ, ಒಂದು ಚಿಕ್ಕ ತೊಟ್ಟಿ ಅಲ್ವಾ, ಗೋಲ್ಡ್ ಅಲ್ಲಿ ಒಂದು ವೈಲ್ ಅದನ್ನ ಉಪಯೋಗ ಮಾಡಿದ್ದಾರೆ. ಆಮೇಲೆ ಅಲ್ಲಿ ನೋಡ್ಬೇಕಾದ್ರೆ ದೇವದರ್ಶನ ಗುಡಾರದಲ್ಲಿ ಸಹೋದರರೇ ಇಲ್ಲಿ ನೋಡ್ಬೇಕಾದ್ರೆ ಯಾವ್ದಂತ ಕೇಳಿದ್ರೆ ಒಂದು ಮೇಜೆ, ಆ ಒಂದು ಆ ರೊಟ್ಟಿ ಮೇಜೆ ಅದನ್ನು ಕೂಡ ಯಾವ್ದ್ರಲ್ಲಿ ಮಾಡಿದ್ದಾರೆ ಅಂತ ಕೇಳಿದ್ರೆ ಆ ಗೋಲ್ಡನ್ ಲ್ಯಾಂಪ್ ಸ್ಟನ್, ಅದು ಕೂಡ ಚಿನ್ನದಲ್ಲಿ ಮಾಡಿದ್ದಾರೆ. ಅದು ಮಾತ್ರ ಇಲ್ಲ, ಅಲ್ಲಿ ಇದ್ದ ಒಂದು ಧೂಪಪೀಠ ಇತ್ತು, ಒಂದು 7 ಧೂಪಗಳು ಇತ್ತು, ಅದು ಕೂಡ ಯಾವ್ದ್ರಲ್ಲಿ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದು ಕೂಡ ಚಿನ್ನದಲ್ಲಿ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಧೂಪಪೀಠ ಮಾತ್ರ ಅಲ್ಲ, ಅಲ್ಲಿ ಇದ್ದ ಒಂದು ಯಾವ್ದಕ್ಕೆಲ್ಲ ಉಪಯೋಗ ಮಾಡಿದ್ದಾರೆ ಬೈಬಲ್ ಅಂತ ಕೇಳಿದ್ರೆ ಕ್ರೀಟ ಕೂಡ ಮಾಡಿದ್ದಾರೆ. ಆಮೇಲೆ ಎದೆದಲ್ಲಿ ಹಾಕುವ
ಪ್ಲೇಟು, ಎದೆದಲ್ಲಿ ಹಾಕುವ ಆ ಕವಚ ಇದೆಯಲ್ಲ, ಆ ಕವಚ ಕೂಡ ಗೋಲ್ಡ್ ಅಲ್ಲಿ ಮಾಡಿದ್ದಾರೆ. ಅದ್ರ ಮೇಲೆ ಆ ವಜ್ರಗಳೆಲ್ಲ ಇಡೋದು ಅಂತ ನೋಡಿದ್ವಿ. ಆಮೇಲೆ ಒಳಗಡೆ ನೋಡ್ಬೇಕಾದ್ರೆ ಮಂಜಸ ಪೆಟ್ಟಿಯಲ್ಲಿ ಅದ್ರ ಮೇಲೆ ಇರುವ ಪ್ಲೇಟ್ ಫುಲ್ ಏನಂತ ಕೇಳಿದ್ರೆ ಆ ಪ್ಲೇಟಿಂಗ್ ಕೊಟ್ಟಿದ್ದಾರೆ. ಆ ಪ್ಲೇಟಿಂಗ್ ಬಂದು ಅದು ಕೂಡ ಗೋಲ್ಡ್. ಅದ್ರ ಮೇಲೆ ಇರುವ ಕೆರುಬಿನ್ಗಳು, 2 ಕೆರುಬಿನ್ಗಳೈತೆ, ಅದು ಕೂಡ ಗೋಲ್ಡು ಅಂತ ಉಪಯೋಗ ಮಾಡಿದ್ದಾರೆ. ಸರಿ, ಹಿಂಗಿರುವಾಗ ಸಹೋದರರೇ, ಇಂಥ ಒಂದು ವಿಷಯದಲ್ಲಿ ನಾವು ನೋಡ್ತೀವಿ ಏನಂತ ಕೇಳುವಾಗ ಬಹಳ ಒಂದು ಈ ಒಂದು ಗೋಲ್ಡ್ ಕ್ಯಾರೆಕ್ಟರ್ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೊಂದು ಕ್ಯಾರೆಕ್ಟರ್ ಐತೆ ಇದಕ್ಕೆ. ಏನು, ಯಾವ್ದಕ್ಕೆ ಇದು ಮಿಕ್ಸ್ ಆಗುತ್ತೆ ಅಂತ ಕೇಳಿದ್ರೆ, ಎಲ್ಲಾ ಮೆಟಲ್ಗೂ ಮಿಕ್ಸ್ ಆಗಲ್ಲ, ಅದು ಎಲ್ಲಾ ಲೋಗಕ್ಕೂ ಮಿಕ್ಸ್ ಆಗಲ್ಲ. ಅದು ಬಹಳ ಒಂದು ಮಿಕ್ಸ್ ಆಗೋದು ಯಾವ್ದಕ್ಕೆ ಅಂತ ಕೇಳಿದ್ರೆ, ಆ ತಾಮ್ರಕ್ಕೆ ಮಾತ್ರವೇ ಏನಾಗುತ್ತೆ ಅಂತ ಕೇಳಿದ್ರೆ ಮಿಕ್ಸ್ ಆಗುತ್ತೆ. ಅದನ್ನ ಕಳಗ್ಬೋದು, ಅದರಲ್ಲಿ ಮಿಕ್ಸ್ ಆಗಿ ಅದನ್ನ ಮಾಡಬಹುದು. ಅದಕ್ಕೊಂದು ಕ್ಯಾರೆಕ್ಟರ್ ಕೂಡ, ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ರಿ. ಸರಿ, ಇಂಥ ಒಂದು ವಿಷಯವಾಗಿ ನಾವು ನೋಡ್ಬೇಕಾದ್ರೆ ಸುಮಾರು 450 ಟೈಮ್ ಗೋಲ್ಡ್ ಅಂತ ಬೈಬಲ್ ಅಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಹೇಳಿರೋದು ನೋಡಿ. 450 ಸಾರಿ ಇದು ಬೈಬಲ್ ಅಲ್ಲಿ ಚಿನ್ನ, ಬಂಗಾರ ಅಂತ ಉಪಯೋಗ ಬಂದಿದೆ. ಅದು ಮಾತ್ರ ಇಲ್ಲ, ಇದು ಇಮಾರ್ಟಾಲಿಟಿ ಅಂತ ಹೇಳುವಾಗ ಏನ್ ಹೇಳ್ತಾರೆ, ಇಮಾರ್ಟಾಲಿಟಿ ಅಂತ ಕೇಳಿದ್ರೆ ಅಮರತ್ವ ಅಂತ ಹೇಳ್ತಾರೆ. ಆಮೇಲೆ ಹೋಲಿ, ಪರಿಶುದ್ಧವಂತದು. ಅದು ಮಾತ್ರ ಅಲ್ಲ, ಅದರ ಒಂದು ಗ್ಲಿಟರಿಂಗ್ ಕಲರ್ ನೋಡ್ಬೇಕಾದ್ರೆ ಗ್ಲೋರಿ, ಮಹಿಮೆ ಉಳ್ಳದು ಅಂತ ಕೂಡ ಇದಕ್ಕೆ ಎಲ್ಲ ಹೇಳುವಾಗ ಸಹೋದರರೇ, ಬೈಬಲ್ ಅಲ್ಲಿ ಆತ್ಮೀಯ ರೀತಿಯಲ್ಲಿ ಈ ದೈವಿಕ ಸ್ವಭಾವ ಅಂತ ಮಾತಾಡಿರುವ ಒಂದು ಜಾಗದಲ್ಲಿ ಇದೆ. ಓದನ 2 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯ ಓದನ ಸಿಸ್ಟರ್. 2 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಈ ಒಂದು ದೈವ ಸ್ವಭಾವ ಅಂತ ನಮಗೆ ಪಾಲುಗಾರರಾಗೋದಿಕ್ಕೆ ಆ ದೈವ ಸ್ವಭಾವದಲ್ಲಿ ನಾವು ಪಾಲುಗಾರರಾಗಬೇಕು ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ ಒಂದು ಅಮರತ್ವ ಪಡೆಯೋದಿಕ್ಕೆ ಇಂಥ ಒಂದು ಗೋಲ್ಡನ್ ಕ್ಯಾರೆಕ್ಟರ್ ತಂದೆ ದೇವರಿಗೆ ನೋಡ್ಬೇಕಾದ್ರೆ 1ನೇ ತಿಮೋಥಿ 6ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಅವ್ರು ಯಾರ್ರೀ, ಅವರು ಎಂತ ಒಂದು ಕ್ಯಾರೆಕ್ಟರ್ ಅಂತ ನೋಡುವಾಗ ಮನುಷ್ಯರು ಯಾರು ಕಂಡಿದಾರ ಅವ್ರನ್ನ ಅಲ್ವಾ? ಅವ್ರಿಗೆ ಏನಿಲ್ಲಂತೆ. ಒಂದು ಓದ್ಬಿಡೋಣ ಸಿಸ್ಟರ್, ಅದು 1ನೇ ತಿಮೋಥಿ 6ನೇ ಅಧ್ಯಾಯ 16ನೇ ವಾಕ್ಯ. 1 ತಿಮೋಥಿ 6ನೇ ಅಧ್ಯಾಯ 16ನೇ ವಾಕ್ಯ. ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವೂ ನಿತ್ಯಾಧಿಪತ್ಯವೂ ಇರಲಿ. ಆಮೇಲೆ ನೋಡಿದ್ರ, ಇವ್ರು ತಾನು ಒಬ್ಬನೇ ಅಮರತ್ವ ಉಳ್ಳವನು ಅಂತ. ಅಮರತ್ವ ಅಂತ ಕೇಳಿದ್ರೆ ಅವ್ರಿಗೆ ಸಾವೇ ಇಲ್ಲ ಅಂತ ಗೊತ್ತಿದೆಯಲ್ಲ. ಅಂತ ಕೇಳುವಾಗ ತಾನು ಒಬ್ಬನೇ ಅಮರತ್ವ ಅಂತ ಹೇಳಿದೆ. ಸಹೋದರರೇ, ನೋಡ್ಬೇಕಾದ್ರೆ ಇಂಥ ಒಂದು ಕ್ಯಾರೆಕ್ಟರು ಇದು. ಆಕ್ಚುಲಿ ಈ ವಾಕ್ಯ ಯಾರಿಗ ಮಾತಾಡುತ್ತೆ ಅಂತ ಕೇಳಿದ್ರೆ ತಂದೆಯ ದೇವ್ರಿಗಲ್ಲ ಈ ವಾಕ್ಯ ಮಾತಾಡ್ತಾ ಇರೋದು. ಇದು ಕ್ರಿಸ್ತನಿಗೆ ಮಾತಾಡುವ ಒಂದು ವಾಕ್ಯ. ಯಾಕಂದ್ರೆ ತಂದೆಯ ದೇವ್ರು ಯಾಗಿದ್ದಾನೋ ಅದೇ ತರ ಈಗ ಕ್ರಿಸ್ತನು ನಮ್ಮಲ್ಲಿ ನೋಡಬೇಕಾದ್ರೆ ಸಹೋದರ ತಾನು ಒಬ್ಬನೇ ಈಗ ಏನಾಗಿದ್ದಾನೆ ಅಂತ ಕೇಳಿದ್ರೆ ಅಮರತ್ವನ ಪಡ್ಕೊಂಡಿದ್ದಾನೆ ಅಂತ ಕೇಳುವಾಗ ಅಪೊಸ್ತಲ ಪೀಟರ್ ಇಲ್ಲಿ ಬರೀತಾರೆ, ಪೇತ್ರನ್ನು ಬರೀತಾರೆ. ಇದು ಕ್ರಿಸ್ತನಿಗೆ ಹೋಲಿಕೆ ಮಾಡುವ ವಾಕ್ಯ ಇದು. ಓಕೆ, ಆದ್ರೆ ಕೂಡ ಇದು ಎಂತ ಒಂದು ವಾಕ್ಯ ಅಂತ ಕೇಳಿದ್ರೆ ತಂದೆಯ ದೇವರು ಅವರು ಆ ದೈವಿಕ ಸ್ವಭಾವ ಅಂತ ಹೇಳುವಾಗ ಅಮರತ್ವ ಅಂತ ಹೇಳ್ತಾರೆ ಅಲ್ವರ. ಈ ಅಮರತ್ವ ಯಾರು ಪಡ್ಕೊಂಡ್ರು ಅಂತ ಹೇಳುವಾಗ ಅವರು ಕ್ರಿಸ್ತನ ತನ್ನ ಕುಮಾರನು ಪಡ್ಕೊಂಡ್ರು ಅಂತ ಕೂಡ ವಾಕ್ಯವನ್ನು ಓದ್ತೀವಿ. ಅದರಲ್ಲಿ ಯೋಹನ 5ನೇ ಅಧ್ಯಾಯ 26ನೇ ವಾಕ್ಯ ಓದೋಣ ಸಿಸ್ಟರ್. ಯೋಹನ 5ನೇ ಅಧ್ಯಾಯ 26ನೇ ವಾಕ್ಯ. ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನು ಸ್ವತಃ ಜೀವವುಳ್ಳವನಾಗಿರುವಂತೆ ಮಾಡಿದನು. ನೋಡಿದ್ರ, ಹಾಗಾದ್ರೆ ತನ್ನ ತಂದೆಯು ಎಂತ ಒಂದು ಯಾವ ಜೀವ ಅಂತ ಹೇಳಿದ್ರೆ ಸಹೋದರರೇ, ಈ ಅಮರತ್ವ ಜೀವ ಇರೋನು ಹೆಂಗಿದಾನೋ ಹಾಗೆ ತನ್ನ ಮಗನು ಕೂಡ ಇವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇದನ್ನ ಜೀವವನ್ನು ಕೊಟ್ಟಿದ್ರು ಅಂತ ನೋಡ್ತಾರೆ
ಹಂಗಿರೋ ಸೋದರ ಸೋರಿ ಇಂಥ ಒಂದು ಜೀವ, ಇಂಥ ಒಂದು ಅಮೃತ್ವ, ಈ ಸ್ವಭಾವ, ದೈವಿಕ ಒಂದು ಸ್ವಭಾವದಲ್ಲಿ ಯಾರು ಕೂಡ ಪಾಲುಗಾರರಾಗಿ ನಮಗೆ ಕೊಡ್ತಾರೆ ಅಂತ ಕೇಳಿದ್ರೆ, ಈ ಸಭೆಗೆ ಪಾಲುಗಾರರಾಗೋದಿಕ್ಕೆ ನಮಗೆ ಕರೆಯನ್ನ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ ಅಲ್ವರ. ನಮಗೆ ಆ ಕರೆಯನ್ನ ಕೊಟ್ಟಿದ್ದಾರೆ, ಆ ದಿವ್ಯ ಸ್ವಭಾವ ಅಂತ ನೋಡಿ ಸೋದರ ಸೋದರಿ. ಆಗಿದ್ರೆ ಇವಾಗ ನಮಗ್ ಗೊತ್ತಿದ್ದಂಗೆ ಈ ಒಂದು ಗೋಲ್ಡ್ ಅಂತ ಹೇಳುವಾಗ ಸೋದರ ಸೋದರಿಯರೇ, ಇವಾಗ ಈ ಗೋಲ್ಡ್ ಅಂತ ಹೇಳುವಾಗ ಎಂತ ಒಂದು ಈ ಚಿನ್ನ ನಮಗೆ ಇದನ್ನ ಹೋಲಿಕೆ ಆಗ್ತದೆ ಅಂತ ನಾವು ನೋಡಿದ್ವಲ್ಲ. ಮೊದಲನೇದು ತಂದೆಯ ದೇವರು ಪರಿಶುದ್ಧನು, ಆಮೇಲೆ ಕ್ರಿಸ್ತನು ಏನಾಗ್ತ ಅಂತ ಕೇಳಿದ್ರೆ ಪರಿಶುದ್ಧನು, ಅವನು ಕೂಡ ಕ್ರಿಸ್ತನು ಕೂಡ ಪರಿಶುದ್ಧನು. ಅದೇ ತರ ಸಭೆ ಕೂಡ ಏನಾಗ್ಬೇಕು ಅಂತ ಕೇಳಿದ್ರೆ, ತಂದೆಯ ದೇವರು ಕ್ರಿಸ್ತನು ಹೆಂಗೆ ಪರಿಶುದ್ಧನಾಗಿದ್ದಾನೋ ಅದೇ ತರ ನೀವು ಕೂಡ ಪರಿಶುದ್ಧನಾಗಿ ಇರಬೇಕು ಅಂತ ಹೇಳೋದು. ಅದಕ್ಕೆ ಪರಿಶುದ್ಧನು ಇದ್ದವರು ಏನಂತೆ ಬರೋವರು ಅಂತ ಕೂಡ ಏನಾಗಿದೆ, ಅದು ತಂದೆಯ ದೇವ್ರಿಗೆ. ಇದು ಮೂರು ಪರಿಶುದ್ಧನಾಗಿ ಹೇಳುವುದು, ಅದು ತಂದೆಯ ದೇವ್ರಿಗೂ, ಕ್ರಿಸ್ತನಿಗೂ ಮತ್ತೆ ಸಭೆಗೆ ಹೇಳುವ ಒಂದು ವಾಕ್ಯ ಕೂಡ ಅದನ್ನ ನೋಡ್ತೀವಿ. ಸೊ ಮೊದಲನೇದು ಇದು ಒಂದು ಚಿನ್ನದ ಬಗ್ಗೆ ಒಂದು ಇನ್ಫಾರ್ಮೇಶನ್ ನೋಡಿದ್ವಿ. ಎರಡನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಬೆಳ್ಳಿ ಅಲ್ವಾ. ಸೊ ಬೆಳ್ಳಿ ಅನ್ನುವಾಗ ವಿಶೇಷವಾದ ಒಂದು ವಿಷಯ. ಬೆಳ್ಳಿ ಅಂತ ಹೇಳುವಾಗ ಸೋದರ ಸೋದರಿಯರೇ, ಇಲ್ಲಿ ಮುಖ್ಯವಾಗಿ ಬೆಳ್ಳಿ ಯಾವುದಕ್ಕೆ ಸೂಚನೆ ಆಗ್ತದೆ ಅಂತ ಹೇಳುವಾಗ, ಇದು ಫಸ್ಟ್ ಆಫ್ ಆಲ್ ನೋಡ್ಬೇಕಾದ್ರೆ ಇದಕ್ಕೆ ರ್ಯಾನ್ಸಮ್ ಸ್ಯಾಕ್ರಿಫೈಸ್. ಬೆಳ್ಳಿ ಅನ್ನುವಾಗ ಅದಕ್ಕಿಂತ ಸ್ವಲ್ಪ ಕಡಿಮೆಯಾಗಿರುವ ಒಂದು ಲೋಗ. ಎರಡನೇದು ಇದರ ಒಂದು ವಿಶೇಷವಾದ ಒಂದು ಕಾರ್ಯ ಏನಂತ ಕೇಳಿದ್ರೆ, ಈ ಬೆಳ್ಳಿ ಬಂದು ಒಂದು ಈಡು ಬಲಿಗೆ ಸಂಬಂಧಪಟ್ಟ ಒಂದು ವಿಷಯ. ಇಲ್ಲಿಗೆ ತಂದೆ ದೇವ್ರಿಗೆ ಏನ್ ಮಾಡಿದ್ರು, ಎಲ್ಲಾ ಎಲ್ಲ ಅಲ್ಲಿರುವ ವಸ್ತುಗಳೆಲ್ಲ ಕಾಣಿಕೆಗೆ ತಂದು ಕೊಟ್ಟಿದ್ರು. ಆದ್ರೆ ಬೆಳ್ಳಿನ ಮಾತ್ರ ಅವ್ರು ಏನ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಕಾಣಿಕೆಯಾಗಿ ತಗೊಂಡಿಲ್ಲ. ಯಾರತ್ರ? ಇವರು ಇಸ್ರೇಲ್ ಮಕ್ಕಳ ಮುಂದೆ ಇವ್ರು ಎಲ್ಲಿ ಸಿಕ್ತು ಇವರಿಗೆ ಬೆಳ್ಳಿ ಎಲ್ಲ ಬಂಗಾರ ಅಲ್ಲ ಅಂತ ಹೇಳಿದ್ರೆ, ಈಜಿಪ್ಟ್ ಅಲ್ಲಿ ಸಿಕ್ತು. ಇದೆಲ್ಲ ತಂದಿದ್ರು ಇವ್ರು ತಂದು ಇಲ್ಲಿ ಇಟ್ಟ ಮೇಲೆ ಇವ್ರ ಕೈಯಲ್ಲಿ ಈಗ ದೇವದರ್ಶನ ಗುಡಾರನ ಕಟ್ಟಬೇಕು. ಆವಾಗ ಇವರು ಚಿನ್ನ, ಇವ್ರು ಇರುವ ಎಲ್ಲ ದಾರಗಳು, ಇಲ್ಲಿ ಇದ್ದಿದ್ದ ಬಟ್ಟೆಗಳೆಲ್ಲ ತಂದು ಏನ್ ಮಾಡಿದ್ರು, ಕೊಟ್ಟಿದ್ರು, ಕಾಣಿಕೆಯ ಕೊಟ್ಟಿದ್ರು. ಆದ್ರೆ ಈ ಬೆಳ್ಳಿಯ ವಿಶೇಷ ಏನು ಅಂತ ಕೇಳಿದ್ರೆ, ಬೆಳ್ಳಿ ಮಾತ್ರ ಹಂಗೆ ಕಾಣಿಕೆಯಾಗಿ ಕೊಟ್ಟಿಲ್ಲ. ಏನಕ್ಕಂತ ಕೇಳಿದ್ರೆ, ಈ ಬೆಳ್ಳಿ ನಾಣಯವಾಗಿ ಇದಕ್ಕೆ ಒಂದು ಈಡಾಗಿ ಕಟ್ಟಬೇಕು ಅಂತ ಹೇಳ್ಬಿಟ್ರು, ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ಬಿಟ್ರು. ರಿಡೆಂಪ್ಷನ್ ಪ್ರೈಸ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಒಬ್ಬೊಬ್ರು ಕೂಡ ಆ ಟ್ಯಾಕ್ಸ್ ಕಟ್ಟಬೇಕು. ಆ ಟ್ಯಾಕ್ಸಿಗೆ ಬೆಳ್ಳಿ ತಗೊಂಡ್ರು. ಅವ್ರಿಗೆ ಎಂತ ಒಂದು ಎಷ್ಟು ಕಟ್ಟಬೇಕಂದ್ರೆ 20 ವಯಸ್ಸು ಮೇಲಿರೋರು ಅದಕ್ಕೆ ಏನ್ ಮಾಡ್ಬೇಕಂದ್ರೆ 5 ಶೆಕಲ್ ಏನ್ ಮಾಡ್ಬೇಕಂತೆ ಕೊಡ್ಲೇಬೇಕು ಅಂತ ಹೇಳ್ಬೇಕು. ಒಂದು ಶೆಕಲ್ನ ತರಬೇಕು. ಒಂದು ಶೆಕಲ್ ಬಂದು 20 ಕೇರ ಅಲ್ವಾ, ಒಂದು 20 ಕೇರ ಇರ್ತದೆ. ಅವ್ರು ಏನ್ ಅರ್ಧ ಶೆಕಲ್ ಏನ್ ಮಾಡ್ಬೇಕು, ಒಬ್ಬೊಬ್ರು ಕೊಡ್ಬೇಕು ಅಂತ ಕೂಡ ಅವರು ಹೇಳಿದ್ರು ಅಂತ ನೋಡ್ತೀವಿ. ಇದಕ್ಕೆ ರಿಡಿಮ್ಷನ್ ಪ್ರೈಸ್ ಅಂತ ಹೇಳ್ತಾರೆ. ರಿಡಿಮ್ಷನ್ ಪ್ರೈಸ್ ಅಂತ ಹೇಳುವಾಗ ಸಹೋದರ ಇದಕ್ಕೆ ಈಡು ಅಂತ ಹೇಳ್ತಾರೆ. ಆಕ್ಚುಲಿ ಬೆಳ್ಳಿ ಅಂತ ಹೇಳುವಾಗ ನಾವು ಯಾವ್ದಕ್ಕೆ ಹೋಲಿಕೆ ಮಾಡಬಹುದು ಅಂತ ನೀವು ಯಾರಾದ್ರೂ ಒಂದು ಕ್ಲೂ ಕೊಡ್ರಿ ನೋಡೋಣ. ಬೆಳ್ಳಿ ಸತ್ಯವಾಕ್ಯ, ಹೌದಾ? ಹೌದು, ಸತ್ಯವಾಕ್ಯ. ಎಲ್ಲಿ ಓದೋಣ ಅದನ್ನ ಸಹೋದರಿಯರೇ? ಕೀರ್ತನೆ 12ನೇ ಅಧ್ಯಾಯ 6ನೇ ವಾಕ್ಯ. ಕೀರ್ತನೆ 12ನೇ ಅಧ್ಯಾಯ 6ನೇ ವಾಕ್ಯ. ಬ್ರದರ್, ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿ ಉಪಾಧಿಯಲ್ಲಿವೆ. ಯೆಹೋವನ ಮಾತು, ಯೆಹೋವನ ಒಂದು ಅವರ ಒಂದು ಮಾತುಗಳು ಎಂತ ಒಂದು ಹೇಳಿದ್ರೆ ನೋಡಿ, ಇದಕ್ಕೆ ಯೆಹೋವನ ಮಾತು ಅಂತ ಹೇಳುವ ಸಹೋದರಿಯರೇ, ನಮಗೆಲ್ಲ ಆ ಪರಿಶುದ್ಧ ಆತ್ಮ, ನಮಗೆ ಪವಿತ್ರ ಆತ್ಮ ಸಿಕ್ಕಿದೆ. ಈ ಪವಿತ್ರ ಆತ್ಮ ಅಂತ ಹೇಳುವಾಗ ನೋಡಿ, ಯಾವ್ದಕ್ಕೆಲ್ಲ ಬೆಳ್ಳಿ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ, ನಮ್ಮ ಪವಿತ್ರ ಆತ್ಮಕ್ಕೆ ಅದು ಹೋಲಿಕೆ ಆಗ್ತದೆ. ಮತ್ತೆ ಆ ಸತ್ಯ ನಾವು ಕೇಳಿದೀವ, ಆ ಸತ್ಯಕ್ಕೆ, ಆ ಮಾತಿಗೆ ಹೋಲಿಕೆ ಆಗ್ತದೆ. ದೇವ ದೂತರಿದಾರಲ್ಲ ಅವರಿಗೆ ಹೋಲಿಕೆ ಆಗ್ತದೆ. ಇವೆಲ್ಲ ಆತ್ಮೀಯವಾಗಿರುವ ಕಾರ್ಯಗಳಿಗೆಲ್ಲ ಬೆಳ್ಳಿಯನ್ನು
ಹೋಲಿಕೆ ಮಾಡಿ ತೋರಿಸ್ತಾರೆ. ಬಟ್ ಇಲ್ಲಿಗೆ ನೋಡ್ಬೇಕಾದ್ರೆ ತಂದೆಯ ದೇವರ ಒಂದು ಮಾತು ಎಂತ ಒಂದು ಕೇಳಿದ್ರೆ ಬೆಳ್ಳಿ ಅಂತ ಕೇಳ್ಬಿಟ್ರು, ಅಂತ ಒಂದು ಮಾತಂತೆ. ಹಾಗಾದ್ರೆ ಬೆಳ್ಳಿ ನೋಡಿದ್ರೆ ಇವಾಗ ನಮ್ಮನ್ನ ಹೆಂಗೆ ತಗೊಂಡಿದ್ದಾರೆ ಅಂತ ಕೇಳಿದ್ರೆ ಒಂದು ವಾಕ್ಯ ಕೂಡ ಓದೋಣ. ಯಾಕೋಬ 1ನೇ ಅಧ್ಯಾಯ 18ನೇ ವಾಕ್ಯ. ಯಾಕೋಬ 1 ಆತನು ತನ್ನ ಸುಚಿತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ನೋಡಿದ್ರೆ ಹಂಗಾದ್ರೆ ಸತ್ಯ ವಾಕ್ಯದಿಂದ ಹುಟ್ಟಿಸಿದ್ರು ಅಂತ ಹೇಳ್ತಾರೆ. ಹಂಗಾದ್ರೆ ನೋಡ್ರಿ ನಮ್ಮನ್ನ ಸತ್ಯ ವಾಕ್ಯ, ಈ ಬೆಳ್ಳಿ ಅಂತ ಹೇಳುವಾಗ ಸತ್ಯ ವಾಕ್ಯದಿಂದ ನಮ್ಮನ್ನ ಹುಟ್ಟಿಸಿದ್ರು ಅಂತ ಕೇಳ್ತಾರೆ. ಹೆಂಗಪ್ಪ ಸತ್ಯ ವಾಕ್ಯದಲ್ಲಿ ಹುಟ್ಟಿಸಿದ್ರು ಅಂತ ಕೇಳಿದ್ರೆ ನಮಗೆ ಯಾವಾಗ ನಮ್ಗೆ ಪರಿಶುದ್ಧಾತ್ಮ ಸಿಗ್ತದೆ, ಯಾವಾಗ ಪವಿತ್ರ ಆತ್ಮದಲ್ಲಿ ನಮಗೆ ಸಿಗ್ತದೆ ಅಂತ ಕೇಳಿದ್ರೆ ನೋಡ್ರಿ ಯಾವಾಗ ಸಿಗ್ತದೆ ಅಂತ ಕೇಳಿದ್ರೆ ದೇವರು ವಾಕ್ಯ ಯಾವಾಗ ಕೇಳಿ ಇದು ಸತ್ಯ ಅಂತ ನಾವು ಯಾವಾಗ ಅದನ್ನ ಕನ್ಫರ್ಮ್ ಮಾಡ್ತೀವೋ, ಅದನ್ನ ಒಪ್ಪುಕೊಳ್ತೀವೋ, ಅದನ್ನ ನಾವು ಸ್ವೀಕರಿಸಿಕೊಂತೀವೋ ಅವಾಗೇ ನೀವು ಪರಿಶುದ್ಧಾತ್ಮ ನಿನ್ನ ಒಂದು ಪವಿತ್ರ ಆತ್ಮದಲ್ಲಿ ಏನಾಗಿದ್ಯಾ ಅಂತ ಕೇಳಿದ್ರೆ ತುಂಬಕ್ಕೆ ಶುರು ಆಗ್ತದೆ ಅಂತ ಹೇಳ್ತಾರೆ. ಅದು ಕೂಡ ಓದ್ಬಿಡೋಣ. ಎಬೇಸಿಯರಿಗೆ 1ನೇ ಅಧ್ಯಾಯ 13-14 ಓದ್ರಿ ಸರ್. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಈಗ ಯಾವಾಗ ಸತ್ಯ ವಾಕ್ಯ ನಿನ್ನಲ್ಲಿ ಹೋಗಿದೆಯೋ, ಅದನ್ನ ರಕ್ಷಣೆ ಹೊಂದಿಕೊಳ್ಳುವ ವಿಷಯವನ್ನು ನೀವು ತಿಳ್ಕೊಂಡಿದೆಯೋ, ಅವಾಗೆ ಏನಂತ ಕೇಳಿದ್ರೆ ನಿಮ್ಮಲ್ಲಿ ಪವಿತ್ರಾತ್ಮ ಎಂಬ ಮುದ್ರೆಯನ್ನು ಹೊಂದಿದ್ದೀರಿ ಅಂತ ಹೇಳ್ತಾರೆ. ಹಾಗಾದ್ರೆ ದೇವರ ವಾಕ್ಯ ಅಂತ ಹೇಳುವ ಸಹೋದರ ಸಹೋದರಿಯರೇ ಎಂತದು ನಾವು ಓದಿದೀವಲ್ಲ, ಯೋಹನ 17 ಏನಿದೆ ಏನಂತೆ 17 ಅದ್ರಲ್ಲಿ ಹಾಕಿದ್ದೀನಿ ಸತ್ಯ ಅಂತ ಇದೇ ಬೆಳ್ಳಿ ಅಂತ ಹೇಳುವಾಗ ಇವಾಗ ಸತ್ಯ ನಮ್ಮನ್ನ ಹೆಂಗೆ ಕೊಂಡ್ಕೊಳ್ತಾರೆ ಅಂತ ಹೇಳುವ ಸಹೋದರ ಸಹೋದರಿಯರೇ, ನಮ್ಮನ್ನ ಕೊಂಡ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ ತಂದೆ ದೇವರು ಈ ಸತ್ಯದಿಂದನೇ ನಮ್ ಕೊಂಡ್ಕೊಳ್ತಾರೆ. ಅವಾಗ ಇಸ್ರೇಲ್ ಮಕ್ಕಳಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಅವರು ಇದನ್ನ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಟ್ಯಾಕ್ಸ್ ಕಟ್ಟಬೇಕಂತೆ. ಟ್ಯಾಕ್ಸ್ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಕಂತ ಅಂತ ಕೇಳ್ಬೋದು. ಟ್ಯಾಕ್ಸ್ ಕಟ್ಟ ಹಂಗಂದ್ರೆ ತಂದೆ ದೇವರೇ ಕೇಳಿದ್ದಾರೆ ಇದನ್ನ. ಏನ್ ನೋಡ್ರಿ ಇವಾಗ ಇಸ್ರಾಯೇಲ್ ಮಕ್ಕಳು ಅಲ್ಲಿಂದ ಬಂದ ಮೇಲೆ ಇವ್ರು ಎಲ್ಲಾ ವಿಷಯಗಳು ಎಲ್ಲಾ ವಸ್ತುಗಳಲ್ಲೂ ಕೊಟ್ಟಿದ್ರು, ಯಾವಾಗ ತಂದು ಆಕ್ರಿಂದ ಎಲ್ಲ ತಂದು ಹಾಕಿದ್ರು. ಆದ್ರೆ ಬೆಳ್ಳಿ ಮಾತ್ರ ನೀನು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ಬೋದು. ಎಷ್ಟು ಕಟ್ಟಬೇಕು, ಏನ್ ಟ್ಯಾಕ್ಸ್ ಕಟ್ಟಬೇಕು ನೋಡ್ರಿ ಅದನ್ನ ಓದೋಣ ಸಿಸ್ಟರ್. ಹಂಗೆ 30ನೇ ಅಧ್ಯಾಯ ವಿಮೋಚನಾ ಖಂಡದಲ್ಲಿ 30ನೇ ಅಧ್ಯಾಯ 12-13 ಓದೋಣ. ನೀನು ಕಾನೇಶುಮಾರಿಯಾಗತಕ್ಕ ಇಸ್ರಾಯೇಲರನ್ನು ಲೆಕ್ಕಿಸುವಾಗ ಅವರೊಳಗೆ ವ್ಯಾಧಿ ಸಂಭವಿಸದಂತೆ ಪ್ರತಿಯೊಬ್ಬನು ತನ್ನ ತನ್ನ ಪ್ರಾಣಕ್ಕೆ ಈಡಾಗಿ ಯೆಹೋವನಿಗೆ ಕಪ್ಪವನ್ನು ಕೊಡಬೇಕು. ಕಪ್ಪವನ್ನು ಕೊಡಬೇಕು ಅಂತ ಹೇಳ್ಬಿಟ್ರು. ಯೆಹೋವನಿಗೆ ಏನ್ ಮಾಡ್ಬೇಕಂದ್ರೆ ಕಪ್ಪವನ್ನು ಕೊಡಬೇಕು. ಯಾಕಂದ್ರೆ ನಿಮ್ಮಲ್ಲಿ ವ್ಯಾಧಿ ಬರ್ದಿರೋ ಇರುವಾಗ ನೀನು ಲೆಕ್ಕ ಮಾಡುವಾಗ ನಿನಗೆ ಏನಾಗುತ್ತೆ ಅಂತ ಕೇಳಿದ್ರೆ ಆ ವ್ಯಾಧಿ ಬಂದ್ಬಿಡ್ತದೆ. ತನ್ನ ಪ್ರಾಣಕ್ಕೆ ಈಡಾಗಿ ನೀನ್ ಏನ್ ಮಾಡ್ಬೇಕಂತ ಕೇಳಿದ್ರೆ ಒಂದು ಕಪ್ಪವನ್ನ ಕಟ್ಟಬೇಕು ಅಂತ ಹೇಳಿದ್ರು. ಕಪ್ಪ ಈಡು ಅಂತ ಹೇಳೋದಕ್ಕಂದ್ರೆ ತಮಿಳ್ ಇಂಗ್ಲಿಷ್ ಅಲ್ಲಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ರ್ಯಾನ್ಸಮ್ ಅಂತ ಹೇಳ್ತಾರೆ. ಈಡು ಕರೆಕ್ಟ್ ಆಗಿ ಕೊಡ್ಬೇಕಂತೆ. ಆ ಈಡು ಹೆಂಗಿರ್ಬೇಕು? ಹಂಗೆ 13ನೇ ವಾಕ್ಯ ಕೂಡ ಓದೋಣ ಸಿಸ್ಟರ್, ಹಂಗೆ ಓದ್ರಿ. ಲೆಕ್ಕಿಸಲ್ಪಟ್ಟವರಲ್ಲಿ ಸೇರುವ ಪ್ರತಿಯೊಬ್ಬನು ಯೆಹೋವನಿಗೆ 10 ರೂಪಾಯಿಯ ಮೇರೆಗೆ ಕಪ್ಪ ಕೊಡಬೇಕು. ದೇವರ ಸೇವೆಗೆ ನೇಮಕವಾದ 20 ಗೇರಾ ತೂಕದ ರೂಪಾಯಿಯು ಮೇರೆಗೆ ಅರ್ಧ ರೂಪಾಯಿ ಕಪ್ಪ ಕೊಡಬೇಕು. ಅರ್ಧ ಕೊಡ್ಬೇಕಂದ್ರೆ ಅರ್ಧ ಶೆಕಲ್ ಕೊಡ್ಬೇಕು ಅಂತ ಹೇಳಿದ್ರು. ಅರ್ಧ ಶೆಕಲ್ ಅಂದ್ರೆ ಆ 20 ರೂಪಾಯಿ 1 ಶೆಕಲು, ಅರ್ಧ ಕೊಡ್ಬೇಕಂದ್ರೆ ಒಬ್ರು 10 ರೂಪಾಯಿ 10 ಶೆಕಲ್ ಏನ್ ಮಾಡ್ಬೇಕು ಅದಕ್ಕೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಹೋದರ ಸಹೋದರರೇ ಕಪ್ಪ ಕಟ್ಟಬೇಕು 10 ಅಂತ ಹೇಳ್ಬಿಟ್ಟು.
ಹಂಗಾದ್ರೆ ಟ್ಯಾಕ್ಸ್ ಕಟ್ಟಬೇಕು. ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್. ಇಂಗ್ಲಿಷ್ ಅಲ್ಲಿ ಓದ್ಬೇಕಾದ್ರೆ ನೋಡಿ, ಹಾಫ್ ಎ ಶೆಕಲ್ ಆಫ್ಟರ್ ದ ಅಂತ ಹೇಳ್ತಾರೆ. ಹಾಫ್ ಎ ಶೆಕಲ್ ಕೊಡ್ಬೇಕು. ಯಾಕೆಂತ ಕೇಳಿದ್ರೆ ಅದು ಒಂದು ಶೆಕಲ್ ಬಂದು 20 ಕೇರ ಅಂತ ಹೇಳ್ತಾರೆ. ಹಂಗಾದ್ರೆ ಹಾಫ್ ಶೆಕಲ್, ಅರ್ಧ ಶೆಕಲ್ ಬಂದು 10 ಕೇರ. ಒಬ್ಬೊಬ್ರು ಕೂಡ 10 ಕೇರನ ತಂದು ಕೊಡ್ಬೇಕಂತೆ. ಸರಿ, ಇವ್ರು ಕೊಡ್ಬೇಕು. ಯಾರೆಲ್ಲ ಕೊಡ್ಬೇಕಂತ ಕೇಳಿ ಎಲ್ಲ ಕೊಡ್ಬೇಕು, ಒಬ್ರು ಕೂಡ ಬಿಡಬಾರ್ದು. ಅದು ಕೂಡ 14ನೇ ವಾಕ್ಯ ಓದೋಣ. ಲೆಕ್ಕಿಸಲ್ಪಟ್ಟವರಲ್ಲಿ ಸೇರಿದವರೊಳಗೆ 20 ವರ್ಷದವರು ಅದಕ್ಕೆ ಹೆಚ್ಚಿನ ವಯಸ್ಸುಳ್ಳವರು ಆ ಕಪ್ಪವನ್ನು ಯೆಹೋವನಿಗೆ ಕೊಡಬೇಕು. ನೋಡಿದ್ರ, 20 ವಯಸ್ಸು ಆದವರು ಆ ಕಪ್ಪವನ್ನು ಕಟ್ಟಬೇಕು ಅಂತ ಹೇಳ್ತಾರೆ. ಇದು ಟ್ಯಾಕ್ಸ್. ಈ ಟ್ಯಾಕ್ಸ್ ಅನ್ನೇನೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ತಂದೆ ದೇವರಿಗೆ ಕೊಡ್ಬೇಕು. ಸಹೋದರ ನೋಡಿ, ಬೆಳ್ಳಿ ಮಾತ್ರ ಈ ಸ್ಪೆಷಲ್ ಆಗಿತ್ತು. ಈ ಬೆಳ್ಳಿ ಬಹಳ ಒಂದು ಇಂಪಾರ್ಟೆಂಟ್ ರೋಲ್ ಇದೆ. ಇದಕ್ಕೆ ನಾವು ನೋಡ್ಬೇಕಾದ್ರೆ ದೇವದರ್ಶನ ಗುಡಾರದಲ್ಲಿ ಆ ಒಂದು ಬೆಳ್ಳಿಗೆ ಒಂದು ಸ್ಥಳ ಐತೆ. ಇದು ಬಹಳ ಒಂದು ರ್ಯಾನ್ಸಮ್ ಸ್ಯಾಕ್ರಿಫೈಸ್, ಈಡು ಬಲಿ ಬಗ್ಗೆ ಮಾತಾಡುವ ಯೇಸು ಸ್ವಾಮಿನ ಯೇಸು ಕ್ರಿಸ್ತನನ್ನ ಬಂದು ಒಂದು ಈಡು ಬಲಿ ಮಾತಾಡುವ ಒಂದು ಬೆಳ್ಳಿನ ಇರ್ತದೆ. ಸರಿ, ಈ ಬೆಳ್ಳಿ ಎಲ್ಲ ತಗೊಂಡು ಎಲ್ಲಪ್ಪ ಹಾಕಿದ್ರು, ಏನ್ ಮಾಡಿದ್ರು ಅಂತ ಹೇಳುವಾಗ ಅದನ್ನು ಕೂಡ ಓದೋಣ. ಅದರಲ್ಲೇ ವಿಮೋಚನಾ ಕಾಂಡದಲ್ಲಿ 38ನೇ ಅಧ್ಯಾಯ 25 ಇಂದ 25, 26, 27 ಓದೋಣ. ಬೆಳ್ಳಿಯ ಲೆಕ್ಕಿಸಲ್ಪಟ್ಟರಲ್ಲಿ 20 ಪುರುಷದವರು ಹೆಚ್ಚಿನ ವಯಸ್ಸುಳ್ಳವರು ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ ಒಂದೊಂದು ಬೇಕಾ ಅಂದರೆ ಅರ್ಧ ರೂಪಾಯಿ ಕಪ್ಪವನ್ನು ಕೊಡಬೇಕಾದುದರಿಂದ ಸಮೂಹದಲ್ಲಿ ಲೆಕ್ಕಿಸಲ್ಪಟ್ಟ 6,03,550 ಮಂದಿಯಿಂದ ವಸೂಲಾದದ್ದು 100 ತಲಾಂತು 1,775 ಶೆಕೆಲ್. ನೋಡ್ರ, 100 ತಲಾಂತು ಅಂತ ಬಂತು. 100 ಅಲ್ಲ, ಎಲ್ಲಿ ಬರುತ್ತೆ ಅದು ಕ್ರಿಸ್ತನನ್ನ ಅದು ಸೂಚಿಸ್ತದೆ ಅಂತ ನೋಡ್ತೀವಿ. 100 ತಲಾಂತು ಬಂತು, 1,700 ಶೆಕಲು ಸೇರಿತು. ಅವಾಗ ನಾನು ತೋರಿಸ್ದಲ್ಲ ಒಂದು ಲಿಸ್ಟ್, ಅದರಲ್ಲಿ 100 ತಲಾಂತು 1,700 ತಲಾಂತು ಶೆಕಲು ಸೇರಿತು. ಆಮೇಲೆ ಬೆಳ್ಳಿಯು ಲೆಕ್ಕಿಸಲ್ಪಟ್ಟವರಲ್ಲಿ 20 ವರುಷದವರು ಹೆಚ್ಚಿನ ವಯಸ್ಸುಳ್ಳವರು ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ ಒಂದೊಂದು ಬೇಕಾ ಅಂದರೆ ಅರ್ಧ ರೂಪಾಯಿ ಕಪ್ಪವನ್ನು ಕೊಡಬೇಕಾದುದರಿಂದ ಸಮೂಹದಲ್ಲಿ ಲೆಕ್ಕಿಸಲ್ಪಟ್ಟ 6,03,550 ಮಂದಿಯಿಂದ ವಸೂಲಾದದ್ದು 100 ತಲಾಂತು 1,775 ಶೆಕೆಲ್. ದೇವಮಂದಿರದಿಂದ ಗದ್ದಿಗೆ ಕಲ್ಲುಗಳನ್ನು ತೆರೆಯ ಕಂಬಗಳ ಗದ್ದಿಗೆ ಕಲ್ಲುಗಳನ್ನು ಎರಕ ಒಯ್ಯುವುದರಲ್ಲಿ ಒಂದೊಂದು ಗದ್ದಿಗೆ ಕಲ್ಲಿಗೆ ಒಂದೊಂದು ತಲಾಂತಿನ ಮೇರೆಗೆ 100 ತಲಾಂತು ಬೆಳ್ಳಿಯ ಉಪಯೋಗವಾಯಿತು. ನೋಡಿದ್ರ ಸೋದರರೇ, ಇವೆಲ್ಲ ಬೆಳ್ಳಿ ಏನಕ್ಕೆ ಉಪಯೋಗ ಮಾಡ್ದೆ ಅಂತ ಕೇಳಿದ್ರೆ ಆ ದೇವದರ್ಶನ ಗೂಡಾರ ಕಟ್ಟೋದಿಕ್ಕೆ ಅದು ಉಪಯೋಗ ಆಯ್ತಂತೆ ಅಲ್ವರಾ. ಆ ದೇವದರ್ಶನ ಗೂಡಾರ ಕಟ್ಟೋದಕ್ಕೆ ಉಪಯೋಗ ಆಯ್ತು. 20 ವಯಸ್ಸು ಮೇಲಿರುವವರೆಲ್ಲ ಕಪ್ಪ ಕಟ್ಟಬೇಕು, ಅರ್ಧ ಕಟ್ಟಬೇಕು ಅಲ್ವರಾ. ಅದು ಅರ್ಧ ಅಂದ್ರೆ 10. ಓಕೆ, ಈಗ ಈ ಕಪ್ಪ ಕಟ್ಟಬೇಕು ಅಂತ ಹೇಳಿದ್ರೆ ಸಹೋದರರೇ, ಯಾರೆಲ್ಲ ಕಟ್ಟಬೇಕಂದ್ರೆ ಒಬ್ಬರು ಕೂಡ ನಾನು ಒಂದು ಸೌಕರ್ಯನಿಗೆ ಒಳ್ಳೆ ಒಂದು ದುಡ್ಡಿರೋವನಾಗಿದ್ರೆ ಜಾಸ್ತಿ ಕಟ್ಟಬಾರದು, ಬಡವನಾಗಿದ್ರೆ ಕಮ್ಮಿ ಕಟ್ಟಬಾರದು, ಸರಿಗೆ ಕಟ್ಟಬೇಕು ಅಂತ ಹೇಳಿದ್ರು. ಅದೇ ರ್ಯಾನ್ಸಮ್ ಪ್ರೈಸ್. ಅದೇ ಏನಂತ ಕೇಳಿದ್ರೆ ಈಡು, ನಿನ್ನ ಜೀವಕ್ಕೆ ಜೀವ ಅನ್ನುವ ಈಡು ಕರೆಕ್ಟ್ ಆಗಿ ಕಟ್ಟಬೇಕು. ಆದ್ರಿಂದ ನೀನು ಏನ್ ಮಾಡಬಾರ್ದು, ಹೆಚ್ಚಾಗಿ ಕಟ್ಟಬೇಕು. ತಂದೆ ದೇವ್ರು ಎಷ್ಟು ಕೇಳಿದ್ರೋ ಅಷ್ಟು ಮಾತ್ರ ಕೊಡ್ಬೇಕು. ಯಾರು 20 ವಯಸ್ಸಾದವರ ಮೇಲೆ ಅವರು 10 ಕಪ್ಪ ಕಟ್ಟಬೇಕು, ಅರ್ಧ ಶೆಕಲು. ಆದ್ರೆ ಚಿಕ್ಕ ಮಕ್ಕಳಿಗೆಲ್ಲ ಕಟ್ಟಬಾರ್ದಾ ಅಂತ ಕೇಳಿದ್ರೆ ಅವ್ರಿಗೂ ಕಟ್ಟಬೇಕಂತೆ. ಯಾರು ನೋಡೋಣ, ನೋಡ್ರಿ, ಅದ್ರ ಅರಣ್ಯಕಾಂಡದಲ್ಲಿ 18ನೇ ಅಧ್ಯಾಯ 15ರಿಂದ 16 ಅರಣ್ಯಕಾಂಡದಲ್ಲಿ. ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಅವರು ಯೆಹೋವನಿಗೆ
ಓದಿ ಸಿಸ್ಟರ್. ಮನುಷ್ಯರಲ್ಲಾಗಲಿ ಸಿಸ್ಟರ್ ವಾಯ್ಸ್ ಕೇಳ್ತಿಲ್ಲ ಸರಿಗೆ. ಸಿಸ್ಟರ್ ಓದಿ ಓದಿ ನೀವು ಓದಿ. ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಅವರು ಯೆಹೋವನಿಗೆ ಸಮರ್ಪಿಸುವ ಸಕಲ ಪ್ರಾಣಿಗಳಲ್ಲಿ ಚೊಚ್ಚಲಾದದ್ದು ನಿನಗೆ ಸಲ್ಲಬೇಕು. ಆದರೆ ಮನುಷ್ಯರ ಚೊಚ್ಚಲ ಮಕ್ಕಳಿಗೂ ಅಪವಿತ್ರವಾದ ಪಶುಗಳ ಮರಿಗಳಿಗೂ ಬದಲಾಗಿ ನೀನು ಈಡನ್ನು ತೆಗೆದುಕೊಂಡು ಅವುಗಳನ್ನು ಬಿಟ್ಟು ಬಿಡಬೇಕು. ಬಿಟ್ಟು ಬಿಡಬೇಕಾದ ಶಿಶುಗಳು 1 ತಿಂಗಳಿನ ಪ್ರಾಯಕ್ಕೆ ಬಂದಾಗಲೇ ನೀವು ಗೊತ್ತಾದ ಈಡನ್ನು, ಅಂದರೆ ದೇವರ ಸೇವೆಗೆ ನೇಮಕವಾದ 20 ಗೇರಾ ತೂಕದ ರೂಪಾಯಿ ಮೇರೆಗೆ 5 ರೂಪಾಯಿಯನ್ನು ತೆಗೆದುಕೊಂಡು ಅವುಗಳನ್ನು ಬಿಟ್ಟು ಬಿಡಬೇಕು. ಈಗ ಇವೆಲ್ಲ ಕೂಡ ಏನಾಗಿದೆ, ಟ್ಯಾಕ್ಸ್ ಕಟ್ಟಬೇಕು. ಅದೆಲ್ಲ ಟ್ಯಾಕ್ಸ್ ಕಟ್ಟೋದಿಕ್ಕೆ ಅವ್ರು ಕೂಡ ಅವಾಗ ಕೊಟ್ಟಿದ್ರು, ಇವ್ರು ಕೂಡ ಮಕ್ಕಳು ಕೂಡ ಕಟ್ಟಿದ್ರು ಅಲ್ಲಿಗೆ ಟ್ಯಾಕ್ಸ್ ಅಂತ ನಾವು ನೋಡ್ತೀವಿ. ಸಹೋದರಿ ಇಂತಿರುವಾಗ ಇವ್ರು ನೋಡಿ ಎಲ್ಲಿ ಹಾಕಿದ್ರು ಇವೆಲ್ಲ ಅಂತ ಕೇಳಿದ್ರೆ, ನೋಡಿ ಇಲ್ಲಿ ನಾನು ದೇವದರ್ಶನ ಗುಡಾರ ತೋರಿಸಿದೀನಿ. ಈ ಬೆಳ್ಳಿ ಎಲ್ಲ ಎಲ್ಲಿ ಹಾಕಿದ್ರು ಅಂತ ಕೇಳುವಾಗ ನೋಡಿ ಒಂದು ಆರೋ ಮಾರ್ಕ್ ಕೊಟ್ಟಿದ್ದೀನಿ. ಇಲ್ಲಿ ಕೊಟ್ಟಿದ್ದಾರೆ, ಇದಕ್ಕೆ ಬೇಸ್ ಅಂತಾರೆ, ಸಾಕೆಟ್ ಅಂತಾರೆ. ಓಕೆ, ಆ ಸಾಕೆಟ್ ಅಲ್ಲಿ ಇರುವ ಎಲ್ಲ ಸಾಕೆಟ್ಗೆ ಬೆಳ್ಳಿನೇ ಉಪಯೋಗ ಮಾಡಿದ್ದಾರೆ ಅಂತ ಅರ್ಥ ಏನು? ಆ ದೇವದರ್ಶನ ಗೂಡಾರ ಯಾವ್ದ್ರ ಮೇಲೆ ನಿಂತಿದೆ ಅಂತ ಕೇಳಿದ್ರೆ ಬೆಳ್ಳಿ ಮೇಲೆ ನಿಂತಿದೆ ಅಂತ ಹೇಳ್ತಾರೆ ಅಲ್ರ. ಸಹೋದರಿ ನೋಡ್ಬೇಕಾದ್ರೆ ಇದು ಬಹಳ ಮುಖ್ಯ. ಏನಂತ ಕೇಳಿದ್ರೆ ದೇವದರ್ಶನ ಕಟ್ಟೋದೇ ಆ ಬೆಳ್ಳಿ ಮೇಲೆ. ಆ ಬೆಳ್ಳಿ ಅಂದ್ರೆ ಏನು ಅಂತ ನೋಡಿದೀನಿ ಕೇಳಿದ್ರೆ ರ್ಯಾನ್ಸಮ್ ಪ್ರೈಸ್ ಅಂತ ಹೇಳಿದ್ರೆ ಈಡು ಬಲಿ. ಹಾಗಾದ್ರೆ ಈ ದೇವದರ್ಶನ ಗೂಡಾರ ಅನ್ನೋದು ಸಭೆ ಅಲ್ವರ. ಆ ಸಭೆ ಯಾವ್ದ ಮೇಲೆ ನಿಂತಿದೆ ಅಂತ ಹೇಳುವ ಸಹೋದರಿಯರೇ, ಆ ಸಭೆ ನಿಂತಿರೋದೇ ಕ್ರಿಸ್ತನ ಒಂದು ವಿಮೋಚನವಾಗಿ ಕೊಟ್ಟಿರುವ ಆ ಯಜ್ಞದ ಬಲಿ ಮೇಲೆ, ಆ ರ್ಯಾನ್ಸಮ್ ಈಡು ಬಲಿ ಮೇಲೆ ನಿಂತಿದೆ ಅಂತ ಈ ದೇವದರ್ಶನ ಗೂಡಾರ ನಮ್ಮನ್ನ ತೋರಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ ಬಾಟಮ್ ಎಲ್ಲ ಇರುವ ಬಾಟಮ್ ಎಲ್ಲ ಬೆಳ್ಳಿಯಲ್ಲೇ ಕಟ್ಟಿರೋದು. ಇವಾಗ ಕೊಟ್ಟಿರುವ ಅದೇನು, ನೀನು ಕೊಟ್ಟಿರುವ ಕಾಣಿಕೆ. ಆ ಕಾಣಿಕೆ ಈಡು ಬಲಿಯಾಗಿ ಕೊಟ್ಟಿರುವ ಆ ಒಂದು ಕಾಣಿಕೆ ಅಲ್ಲ, ಈಡು ಬಲಿಯಾಗಿ ಟ್ಯಾಕ್ಸ್ ಕಟ್ಟಿರುವ ಆ ಟ್ಯಾಕ್ಸು ಇಲ್ಲಿ ನೋಡ್ಬೇಕಾದ್ರೆ ಆ ಬೇಸ್ ಫುಲ್ಲು ಆ ಸಾಕೆಟ್ ಅನ್ನು ತಂದು ದೇವದರ್ಶನ ಗುಡಾರ ಅದರ ಮೇಲೆ ಕಟ್ಟಿದ್ರಂತೆ. ಹಾಗಾದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ ಸಹೋದರರೇ, ಒಂದು ವಾಕ್ಯ ಕೂಡ ಓದನ. ಅಪೊಸ್ತಲ ಕೃತ್ಯಗಳಲ್ಲಿ 20ನೇ ಅಧ್ಯಾಯ 28ನೇ ವಾಕ್ಯ ಓದನ. ಅಪೊಸ್ತಲ ಕೃತ್ಯಗಳಲ್ಲಿ 20ನೇ ಅಧ್ಯಾಯ 28ನೇ ವಾಕ್ಯ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲೂ ಎಲ್ಲಾ ಹಿಂಡಿನ ವಿಷಯದಲ್ಲೂ ಎಚ್ಚರಿಕೆಯಾಗಿರಿ. ನೋಡ್ರಿ, ಹಂಗಾದ್ರೆ ನಮ್ಮನ್ನ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಸಂಪಾದನೆ ಮಾಡಿದ್ದಾರೆ. ಸಭೆಯನ್ನ ಕೊಂಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಹೆಂಗೆ? ಅವರ ರಕ್ತವನ್ನು ಕೊಟ್ಟು ರ್ಯಾನ್ಸಮ್ ಈಡು ಬಲಿಯನ್ನ ಕೊಟ್ಟು ಸಭೆಯನ್ನ ಕೊಂಡ್ಕೊಂಡಿದ್ದಾರೆ. ಆ ಸಭೆ ನೋಡ್ರಿ, ಅದಕ್ಕೆ ಈಡು ಬಲಿಯನ್ನು ಇಟ್ಟೆ ಸಭೆಯನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕಟ್ತಾರೆ ಅಂತ ಹೇಳ್ತಾರೆ. ಯು ಆರ್ ಪರ್ಚೇಸ್ಡ್ ವಿತ್ ದ ಬ್ಲಡ್ ಆಫ್ ಕ್ರೈಸ್ಟ್ ಅಂತ ಕೇಳ್ತಾರೆ. ಅದಕ್ಕೆ ಕ್ರಿಸ್ತನು ತನ್ನ ಈಡಾಗಿ ಟ್ಯಾಕ್ಸ್ ಆಗಿ ತನ್ನ ರಕ್ತವನ್ನು ಕೊಟ್ಟು ಜೀವವನ್ನು ಕೊಟ್ಟು ನಮ್ಮನ್ನ ಅವರು ಕೊಂಡ್ಕೊಂಡಿದ್ರು ಅಂತ ನೋಡ್ತೀವಿ. ಇನ್ನೊಂದು ವಾಕ್ಯ ಕೂಡ ಓದನ. 1 ಕೊರಿಂಥಿಯ 6ನೇ ಅಧ್ಯಾಯ 20ನೇ ವಾಕ್ಯ. 1 ಕೊರಿಂಥಿಯ 6:20ನೇ ವಾಕ್ಯ. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನೋಡ್ರ, ನೀವು ಸ್ವಂತದವರಲ್ಲ ಅಂತ ಹೇಳ್ಬಿಟ್ಟು ನೀವೆಲ್ಲ ಕ್ರಯಕ್ಕೆ ಕೊಳ್ಳಲ್ಪಟ್ಟರು ಅಂತ ಹೇಳಿದ್ರು. ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಅಂತ ಹೇಳುವಾಗ ಯು ಹ್ಯಾವ್ ಬಿನ್ ಪರ್ಚೇಸ್ಡ್. ನೋಡ್ರಿ, ಇದೇ ಕೊಟ್ಟಿರುವ ಆ ಒಂದು ಸಿಲ್ವರ್ ಏನಂತ ಕೇಳಿದ್ರೆ, ಬೆಳ್ಳಿ ಏನಂತ ಕೇಳಿದ್ರೆ ಈಡು ಬಲಿ. ಇವಾಗ ಕ್ರಯಕ್ಕೆ ನಮ್ಮನ್ನ ಕೊಳ್ಳಕೊಂಡಿದ್ದಾರೆ. ಯಾರನ್ನ? ಈ ಸಭೆ ಅಂತ ಕೇಳಿದ್ರೆ ಈ ದೇವದರ್ಶನ ಗೂಡಾರನ್ನ ಕಟ್ಟೋದಿಕ್ಕೆ ಆ ಒಂದು ಕೊಂಡ್ಕೊಂಡಿರುವ ಆ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀರಾ ಅಂತ ಹೇಳ್ತಾರೆ. ಹಾಗಾದ್ರೆ ಸಹೋದರಿ, ಇದು ಇಟ್ ಇಸ್ ಅ ಟ್ಯಾಕ್ಸ್ ನಮ್ಗೆ ಕೊಟ್ಟಿರೋದು ಅಂತ ಹೇಳುವಾಗ ಜೀವಕ್ಕೆ ಜೀವ ಕ್ರಿಸ್ತನನ್ನು ಕೊಟ್ಟು ನಮ್ಮನ್ನ ಏನ್ ಮಾಡಿದ್ರಂತೆ, ನಮ್ಮನ್ನ ವಿಮೋಚನವಾಗಿ ಏನ್ ಮಾಡಿದ್ರು, ತಗೊಂಡ್ರು ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಕೂಡ ಓದನ. 1 ತಿಮೋಥೆಯ 2ನೇ ಅಧ್ಯಾಯ 4ರಿಂದ 6 ತನಕ ಓದೋಣ. ಸಿಸ್ಟರ್ ಬೇಗ ಓದ್ಬಿಡಿ, ಇನ್ನೊಂದು 5 ನಿಮಿಷ ಇದೆ, ಬೇಗ ಓದೋಣ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ.
ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನನ್ನು ಕೆಳಗೆ ಹೋದ್ರಿ ಕೆಳಗೆ ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು. ನೋಡ್ದ, ಇದೇ ತಕ್ಕದ ಸಮಯದಲ್ಲಿಗಾಗಿ ಹೇಳಬೇಕಾಗಿರುವ ಸಾಕ್ಷಿ ಏನಂತ ಕೇಳಿದ್ರೆ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಬೇಕು, ಆ ಸತ್ಯ ಜ್ಞಾನವನ್ನು ಪಡ್ಕೊಬೇಕು ಅಂತ ಕೇಳಿದ್ರೆ ದೇವರ ಒಂದು ಚಿತ್ತ ಅಂತ ಹೇಳ್ತಾರೆ. ಆ ತರ ಆ ಚಿತ್ತ ಏನು, ಆ ದೇವರ ಒಂದು ಜ್ಞಾನವೇನು ಅಂತ ಕೇಳಿದ್ರೆ, ಆತನು ಮನುಷ್ಯನಾಗಿ ಈ ಕ್ರಿಸ್ತ ಯೇಸುನು ಎಲ್ಲರೂ ವಿಮೋಚನಕ್ಕಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು ಅಂತ ಹೇಳ್ತಾರೆ. ಅದೇ ವಿಮೋಚನವಾಗಿ ಇಟ್ಟಿರುವ ಜೀವಕ್ಕೆ ಜೀವ ಅಂತ ನೋಡ್ತೀವಿ. ಜೀವಕ್ಕೆ ಜೀವ ಕೊಟ್ಟು ಇವಾಗ ಏನಾಯ್ತು ಅಂತ ಕೇಳಿದ್ರೆ, ಮೊದಲು ಕ್ರಯಕ್ಕೆ ಕೊಲ್ಲಲ್ಪಟ್ಟಿರುವ ಯಾರಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಈಗ ನೋಡ್ಬೇಕಾದ್ರೆ ಕ್ರಿಸ್ತನು ನಮ್ಮನ್ನ ಕೊಲ್ಲಲ್ಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೇ ತರನೇ ನಮಗ್ ಕೂಡ ಆ ಸಿಲ್ವರ್ ಅಂತ ಹೇಳುವಾಗ ಬಹಳ ಇಂಪಾರ್ಟೆಂಟ್. ಸರಿ, ಈಗ ನೆಕ್ಸ್ಟ್ ಹೋಗೋದಕ್ಕೆ ಮುಂಚೆ ಒಂದು ಮಾಹಿತಿ ಏನಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇದು ಸಿಲ್ವರ್ ಗೋಲ್ಡ್, ಚಿನ್ನ ಮತ್ತೆ ಬೆಳ್ಳಿ. ಈ ಚಿನ್ನ ಬೆಳ್ಳಿಯಲ್ಲಿ ಯಾವ್ದ್ರಿ ದೊಡ್ಡದು? ಚಿನ್ನ ದೊಡ್ಡದಾ ಬೆಳ್ಳಿ ದೊಡ್ಡದಾ? ಚಿನ್ನ ದೊಡ್ಡದು ನಮಗೆಲ್ಲ ಗೊತ್ತಿದೆ, ಹಂಗೆ ಅಲ್ವಾ? ಹೌದು ಸಹೋದರ ಸಹೋದರಿಯರೇ. ಆದ್ರೆ ಸಹೋದರ ಸಹೋದರಿಯರೇ, ಇದು ಯಾವಾಗಿಂದ ಇದು ದೊಡ್ಡದಾಗಿತ್ತು ಅಂತ ಕೇಳಿದ್ರೆ, ಚಿನ್ನಗಿಂತ ಮೊದಲು ಬೆಳ್ಳಿನೇ ಇತ್ತು ಜಾಸ್ತಿ, ಚಿನ್ನ ಅಲ್ಲ. ಚಿನ್ನಕ್ಕಿಂತ ಬಹಳ ಒಂದು ವಸ್ತು ಏನಂತ ಕೇಳಿದ್ರೆ ಕಾಸ್ಟ್ಲಿ, ಎಕ್ಸ್ಪೆನ್ಸಿವ್, ಬಹಳ ಕಾಸ್ಟ್ಲಿ ಯಾವ್ದಾಗಿತ್ತು ಅಂತ ಕೇಳಿದ್ರೆ ಸಿಲ್ವರ್ ಆಗಿತ್ತು, ಗೋಲ್ಡ್ ಅಲ್ಲ. ನೀವು ಎಲ್ಲ ಓದ್ಕೊಂಡ್ ಬಂದ್ರೆ ಸಹೋದರ ಸಹೋದರಿಯರೇ, ಇಲ್ಲಿ ನೋಡ್ರಿ, ಕೆಲವು ವಾಕ್ಯಗಳು ಮಾತ್ರ ಓದ್ ನೋಡ್ರಿ. ಎಲ್ಲವನ್ನು ಮೊದಲು ಬೆಳ್ಳಿ ಆಮೇಲೆ ಚಿನ್ನ, ಮೊದಲು ಬೆಳ್ಳಿ ಆಮೇಲೆ ಚಿನ್ನ, ಈ ತರ ಇರ್ತದೆ ಎಲ್ಲ ವಾಕ್ಯಗಳು. ಆಮೇಲೆ ಸಾಲೋಮೋನೆಲ್ಲ ಬಂದು ಹೋದ್ಮೇಲೆ ಆಮೇಲೆ ಚೇಂಜ್ ಆಗುತ್ತೆ. ಏನಂತ? ಆಮೇಲೆ ಚಿನ್ನ ಆಮೇಲೆ ಬೆಳ್ಳಿ ಅಂತ ಬರುತ್ತೆ. ಕೆಲವು ವಾಕ್ಯಗಳು ಮಾತ್ರ ಓದೋಣ. ಆದಿಕಾಂಡದಲ್ಲಿ 13ನೇ ಅಧ್ಯಾಯ 2ನೇ ವಾಕ್ಯ, ಫಾಸ್ಟ್ ಆಗಿ ಓದ್ರಿ. ಅಬ್ರಾಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಬೆಳ್ಳಿ ಬಂಗಾರವೂ ಇತ್ತು ಅಂತ, ಬೆಳ್ಳಿ ಬಂಗಾರ ಅಂತ ಹೇಳ್ತಾ ಇದೆ, ಬಂಗಾರ ಬೆಳ್ಳಿ ಅಂತ ಹೇಳಿಲ್ಲ, ಬೆಳ್ಳಿ ಬಂಗಾರ ಅಂತ ಹೇಳ್ತದೆ. ಹಂಗೆ ಆದಿಕಾಂಡ 24ನೇ ಅಧ್ಯಾಯ 35ನೇ ವಾಕ್ಯ, 24:35. ಯೆಹೋವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ಕುರಿ ದನಗಳನ್ನು, ಬೆಳ್ಳಿ ಬಂಗಾರವನ್ನು, ದಾಸದಾಸಿಯರನ್ನು, ಒಂಟೆಗಳನ್ನು, ಕತ್ತೆಗಳನ್ನು ಕೊಟ್ಟದರಿಂದ ಅವನು ಧನವಂತನಾದನು. ಬೆಳ್ಳಿ ಬಂಗಾರವನ್ನು ಕೊಡುವಾಗ, ಬೆಳ್ಳಿ ಬಂಗಾರ ನೋಡಿದ್ರು, ಮೊದಲು ಬೆಳ್ಳಿ ಬಂಗಾರ ಬಂದಿದೆ, ಬಂಗಾರ ಬೆಳ್ಳಿ ಅಂತ ಬರಲ್ಲ, ಬೆಳ್ಳಿ ಬಂಗಾರ ಅಂತ ಬಂದಿದೆ. ಅದೇ ತರ ನೋಡಿ, ವಿಮೋಚನಾ ಕಾಂಡದಲ್ಲಿ 3ನೇ ಅಧ್ಯಾಯ 22ನೇ ವಾಕ್ಯ, ವಿಮೋಚನಾ ಕಾಂಡ 3:22. ನಿಮ್ಮಲ್ಲಿ ಪ್ರತಿ ಸ್ತ್ರೀಯು ನೆರೆ ಹೆಂಗಸರಿಂದಲೂ ನಿಮ್ಮ ಮನೆಯಲ್ಲಿ ಇಳುಕೊಂಡ ಹೆಂಗಸರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು, ಬಟ್ಟೆಗಳನ್ನು ಕೇಳಿಕೊಳ್ಳಲಿ. ನೀವು ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಇನ್ನ ನೀನು ಎಷ್ಟು ವಾಕ್ಯಗಳೈತೆ ಅಂದ್ರೆ, ಈ ವಾಕ್ಯ ಅರಣ್ಯ ಖಂಡದಲ್ಲಿ, ಆಮೇಲೆ ಧರ್ಮೋಪದೇಶದ ಖಂಡದಲ್ಲಿ, ಯೋಶುವದಲ್ಲಿ, 2ನೇ ಸಾಮುವೇಲ 1ನೇ ಅರಸು, ಆಮೇಲೆ ನೋಡ್ಬೇಕಾದ್ರೆ ಇಲ್ಲಿದೆ. ಇವೆಲ್ಲ ನೋಡ್ಬೇಕಾದ್ರೆ ಬೆಳ್ಳಿ ಬಂಗಾರ ಬೆಳ್ಳಿ ಬಂಗಾರ ಬೆಳ್ಳಿ ಬಂಗಾರ ಬೆಳ್ಳಿ ಬಂಗಾರನೇ ಬಂದಿರ್ತದೆ. ಎಲ್ಲಿ ತನಕ? ಈ ಅರಸನು ಸಾಲೋಮೋನು ಬರೋ ತನಕ. ಒಂದು ವಾಕ್ಯ ಓದ್ಬೇಡ ನೋಡಿ, ಎಷ್ಟು ವಾಕ್ಯ ಇದೆ ಅದೆಲ್ಲ ಓದೋದ್ ಬೇಡ. 1ನೇ ಅರಸು 7ನೇ ಅಧ್ಯಾಯ 51ನೇ ವಾಕ್ಯ ಓದ್ರಿ. 1ನೇ ಅರಸು 7ನೇ ಅಧ್ಯಾಯ 51. ಅರಸನಾದ ಸೊಲೊಮೋನನು ಯೆಹೋವನ ಆಲಯಕ್ಕೋಸ್ಕರ ಬೇಕಾದ ಎಲ್ಲಾ ಸಾಮಾನುಗಳನ್ನು ಸಿದ್ಧ ಮಾಡಿಸಿದ ನಂತರ ತನ್ನ ತಂದೆಯಾದ ದಾವಿದನು ಯೆಹೋವನಿಗೆ ಹರಕೆ ಹೊತ್ತು ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರವನ್ನು, ಸಾಮಾನುಗಳನ್ನು ದೇವಾಲಯದ ಭಂಡಾರಕ್ಕೆ ಸೇರಿಸಿದನು. ನೋಡಿದ್ರೆ ಇಲ್ಲಿಂದ ಬೆಳ್ಳಿ ಬಂಗಾರ ಅಂತ ಬಂತಲ್ಲ, ಇದು ಬೆಳ್ಳಿ ಬಂಗಾರ ಅಂತ ಬಂದಿದೆಯಲ್ಲ, ಈಗ ಅಲ್ಲಿಂದ ಚೇಂಜ್ ಆಗುತ್ತೆ. ಎಲ್ಲಿ ಚೇಂಜ್ ಆಗುತ್ತೆ? ಅಲ್ಲಿಂದ ಬದಲಾವಣೆ ಆಗುತ್ತೆ. ಹೆಂಗ್ ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರೆ, ಇವಾಗ ನೋಡ್ರಿ, ಬಂಗಾರ ಬೆಳ್ಳಿ ಅಂತ ಸ್ಟಾರ್ಟ್ ಆಗುತ್ತೆ. ಅದನ್ನ ಕೂಡ ಓದ್ಬಿಡೋಣ. 1ನೇ ಅರಸು 10ನೇ ಅಧ್ಯಾಯ 22ನೇ ವಾಕ್ಯ, 1ನೇ ಅರಸು 10:22.
ಹಿರಾಮನ ನಾವೆಗಳ ಜೊತೆಯಲ್ಲಿ ಸೊಲೊಮೋನನ ತಾರ್ಷೀಷ್ ಹಡಗುಗಳು ಹೋಗಿ 3 ವರ್ಷಕ್ಕೊಮ್ಮೆ ಬಂಗಾರ, ಬೆಳ್ಳಿ, ದಂತ, ಕಪಿ, ನವಿಲು ಇವುಗಳನ್ನು ತರುತ್ತಿದ್ದವು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಂಗಾರ, ಬೆಳ್ಳಿ ಅಂತ ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ಒಂದನೇ ಪೂರ್ವ ಕಾಲ ಇರದಂತದ್ದಲ್ಲಿ 22ನೇ ಅಧ್ಯಾಯ 16ನೇ ವಾಕ್ಯ. ಒಂದು ಪೂರ್ವ ಕಾಲ ಇರುತ್ತಂತ 22:16. ಶಿಲ್ಪಿಗರು, ಬಡಗಿಯವರು ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣಗಳ ಎಲ್ಲಾ ತರದ ಕೆಲಸವನ್ನು ಮಾಡುವುದರಲ್ಲಿ ಜಾಣರು ನಿನಗಿರುತ್ತಾರೆ. ಅವರನ್ನು ಲೆಕ್ಕಿಸುವುದಕ್ಕಾಗುವುದಿಲ್ಲ. ಎಸ್ತರಲ್ಲಿ ನೋಡ್ಬೇಕಾದ್ರೆ 1ನೇ ಅಧ್ಯಾಯ 6ನೇ ವಾಕ್ಯ, ಆಮೇಲೆ ನೋಡ್ಬೇಕು ಎಜೆಕೆಲ 28:4ನೇ ವಾಕ್ಯ. ಇವೆಲ್ಲ ನೋಡಿದ್ರೆ ಬಂಗಾರ ಬೆಳ್ಳಿ ನೋಡ್ತದೆ. ಸಾಲಮನು ಬರಕ್ ಮುಂಚೆ ಬೆಳ್ಳಿ ಬಂಗಾರ ಅಂತ ಬರ್ತಾ ಇತ್ತು ನೋಡ್ರಿ. ಹಂಗಾದ್ರೆ ಅದನ್ನ ಗೋಲ್ಡ್ ಈಗ ಬಂಗಾರದ ಒಂದು ಇದು ಯಾವಾಗ ಬದಲಾವಣೆ ಆಗುತ್ತೆ ಅಂತ ಕೇಳಿದ್ರೆ, ಸಾಲಮನ್ ಬಂದ ಮೇಲೆ ಅವನು ಕಟ್ಟಿರುವ ಆಲಯ ಎಲ್ಲ ಬರುವಾಗ, ಆವಾಗ ಬೈಬಲ್ ಅಲ್ಲಿ ಬಂಗಾರ ಎರಡನೇದು ಇತ್ತು. ಸಾಲಮನ್ ಬಂದ ಮೇಲೆ ಮೊದಲನೇತೆ ಇತ್ತು. ಆಗಿರುವಾಗ ಸಹೋದರ ಸಹೋದರಿ, ಬೆಳ್ಳಿ ಅಂತ ಹೇಳುವಾಗ ಅಷ್ಟೊಂದು ಪವರು. ಮೊದಲು ಬೆಳ್ಳಿ ಜಾಸ್ತಿ ಇತ್ತಂತೆ, ಬಂಗಾರ ಬಂದು ಇಲ್ಲ. ಬಂಗಾರದ ನಾಣಯ ಎಲ್ಲೂ ಇಲ್ಲ. ಬಂಗಾರದ ಒಂದು ಏನಿತ್ತು, ಅವ್ರು ಹಾಕುವ ಒಡವೆಗಳು ಇತ್ತು. ಆದ್ರೆ ಬಂಗಾರ ನಾಣಯ ಇಲ್ಲ, ಬೆಳ್ಳಿ ನಾಣಯ ಇತ್ತು. ಅದಕ್ಕೆ ಬೆಳ್ಳಿ ಅಷ್ಟೊಂದು ಕಾಸ್ಟ್ಲಿ ಆಗಿ ಇತ್ತು ಅಂತ ನೋಡ್ತೀವಿ. ಸಹೋದರ ಸಹೋದರಿ, ಹಾಗಿರುವಾಗ ಇದೆಲ್ಲ ನೋಡ್ರಿ, ಎಲ್ಲ ಎಷ್ಟಿದೆ ಅಂತ ಕೇಳಿದ್ರೆ, ಅಪೊಸ್ತಲರುಗಳು ಬರೆಯುವಾಗ ಕೂಡ ಇಲ್ಲೆಲ್ಲ ಕೊಟ್ಟಿದ್ದೀನಿ ಎಲ್ಲ ವಾಕ್ಯಗಳೆಲ್ಲ. ಅದರಲ್ಲಿ ಮತ್ತೇಯದಲ್ಲಿ 3:3 ಅವರೆಲ್ಲ ಬರ್ತಾರಲ್ಲ, ಶಾಸ್ತ್ರಿಗಳು ಬರ್ತಾರಲ್ಲ, ಅವ್ರು ಬರುವಾಗ ಅವಾಗ ಬಂಗಾರ ಬೆಳ್ಳಿ ಇಡ್ತಾರೆ. ಆಮೇಲೆ ಎಲ್ಲಿ ತನಕ ಬರ್ತದೆ ಅಂತ ಕೇಳಿದ್ರೆ ಎಲ್ಲ ಬಂಗಾರ ಬೆಳ್ಳಿ ಅಂತ ಬರ್ತದೆ. ಅರ್ಧ ನೋಡ್ಬೇಕಾದ್ರೆ ಬೆಳ್ಳಿ ಬಂಗಾರ ಇಂತ ಒಂದು ವಿಷಯ ನೋಡ್ಬೇಕಾದ್ರೆ ಯಾಕೆ ಅಂತ ಕೇಳಿದ್ರೆ ಆಮೇಲೆ ನೋಡೋಣ. ಅದರ ಬಹಳ ಮುಖ್ಯ ಅಂತದ್ದು ಒಂದು ವಿಷಯ. ನೆಕ್ಸ್ಟ್ ಹೋಗ್ಬಿಡೋಣ. ನೆಕ್ಸ್ಟ್ ಯಾವ್ದು ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಯಾವುದು ಕ್ರಿಸ್ತನು ನಮ್ಮನ್ನ ಏನ್ ಮಾಡಿದ್ರಂತೆ, ನಮ್ಮನ್ನ ಕ್ರಯಕ್ಕೆ ಕೊಳ್ಳಲ್ಪಟ್ಟನು ಅಂತ ನಾವು ನೋಡ್ತೀವಿ. ಸರಿ, ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ತಾಮ್ರ ಅಲ್ವಾ. ತಾಮ್ರ ಅಂತ ಹೇಳುವಾಗ ನಮಗೆ ಯಾವ್ದ್ರ ಜ್ಞಾಪಕ ಬರ್ತದೆ? ತಾಮ್ರ ಯಾವ್ದಕ್ಕೆ ಹೋಲಿಕೆ ಆಗ್ತದೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಮನುಷ್ಯ ಸ್ವಭಾವ. ವೆರಿ ಗುಡ್ ಅಲ್ವರ. ಏನಂತ ಕೇಳಿದ್ರೆ ಇದು ಹ್ಯೂಮನ್ ನೇಚರ್ ಅಂತ ಹೇಳಿದ್ರೆ, ಇದು ನೋಡ್ರಿ, ಮನುಷ್ಯ ಅವರು ಒಂದು ಸ್ವಭಾವ, ಪರಿಪೂರ್ಣತೆ ಅಂತ, ಮನುಷ್ಯನ ಒಂದು ಪರಿಪೂರ್ಣತೆ ಅಂತ ಹೇಳ್ಬೇಕು ಅಲ್ವಾ. ಇದು ನೋಡ್ಬೇಕಾದ್ರೆ ಏನ್ ಕಲರ್ ಆಗಿದೆ ಅಂತ ಕೇಳಿದ್ರೆ ರೆಡ್ ಕಲರ್ ಆಗಿದೆ ಅಲ್ವಾ ಸಹೋದರ ಸಹೋದರಿಯರೇ. ಇದು ಕಾಪರ್ ಅಂತ ಹೇಳುವಾಗ ಇದು ರೆಡ್ ಕಲರ್ ಅಂತ ಹೇಳಿದ್ರೆ ಕೆಂಪು ಬಣ್ಣ ಅಂತ ಇದೆ. ಕೆಂಪು ಅನ್ನುವಾಗಲೇ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆದಾಮ್ ಅಂದ್ರೆ ಅರ್ಥ ಏನು? ಆದಾಮ್ ಅಂದ್ರೆ ಅರ್ಥ ಏನು? ಕೆಂಪು ಅಂತ ನೋಡ್ರಿ, ಆದಾಮ್ ಅಂದ್ರೆ ಕೆಂಪು ಅಂತ ಅರ್ಥ ಸಹೋದರ ಸಹೋದರಿಯರೇ ಅಲ್ಲರ. ಈಗ ನೋಡ್ಬೇಕಾದ್ರೆ ಇದು ಚೆಂಬು ಅಲ್ಲ, ಅದು ಬಂದು ತಾಮ್ರ ಅನ್ನೋದು ಕರೆಕ್ಟ್ ಆದ ಒಂದು ಪದ ಇದಕ್ಕೆ. ಆದ್ರೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಕಾಪರ್ ಅಂತ ಕೊಟ್ಟಿಲ್ಲ, ಬ್ರಾಸ್ ಅಂತ ಕೊಟ್ಟಿದ್ದಾರೆ. ಬ್ರಾಸ್ ಅಲ್ಲ, ಬ್ರಾಸ್ ಬಂದು ಅದು ಏನಾಗುತ್ತೆ, ಅದು ಯಾವ್ದ್ರಿ? ಬ್ರಾಸ್ ಅಂದ್ರೆ ಏನ್ರಿ? ಇತ್ತಾಳೆ ಅಲ್ಲ ಅದು. ಅಲ್ಲಿ ಕೆಲವು ಟೈಮ್ ಅಲ್ಲಿ ಇತ್ತಾಳೆ ಅಂತ ಬೇರೆ ಟ್ರಾನ್ಸ್ಲೇಷನ್ ಹಾಕಿದ್ದಾರೆ, ಇತ್ತಾಳೆ ಬರೋದಿಲ್ಲ. ಅದು ಯಾವ್ದು ಅಂತ ಕೇಳಿದ್ರೆ ಇದು ಬಂದು ತಾಮ್ರ ಅಂತ ಹೇಳ್ತಾರೆ. ತಾಮ್ರ ಅಂತ ಹೇಳುವ ಸೋದರ ಸೋದರಿ, ಇದಕ್ಕೂ ತಾಮ್ರ ನೀನು ಬಹಳ ಒಂದು ರಿಲೇಷನ್ ಯಾವ್ದಕ್ಕೆ ಅಂತ ಕೇಳಿದ್ರೆ ನೋಡ್ರಿ, ಬಂಗಾರವನ್ನು ತಾಮ್ರ ಎಲ್ಲೋದ್ರೆ ಕೂಡ ಬಂಗಾರ ತಾಮ್ರವನ್ನು ಮಿಕ್ಸ್ ಮಾಡೋದಕ್ಕೆ ಬಹಳ ಈಸಿ. ಬಂಗಾರ ಬೆಳ್ಳಿ ಮಿಕ್ಸ್ ಮಾಡೋದಕ್ಕೆ ಕಷ್ಟ, ತುಂಬಾ ಕಷ್ಟ ಆಗ್ತದೆ, ಅದು ನಿಲ್ಲಲ್ಲ ಅದು. ಆದ್ರೆ ಬಂಗಾರವನ್ನು ತಾಮ್ರವನ್ನು ಎರಡು ಮಿಕ್ಸ್ ಮಾಡೋದಕ್ಕೆ ಬಹಳ ಈಸಿ. ಅದೇ ತಂದೆ ದೇವರು ತನ್ನ ಒಂದು ಸ್ವಭಾವವನ್ನು ತನ್ನ ಮನುಷ್ಯನಿಗೆ ಹಂಚಿಕೊಳ್ಳೋದಿಕ್ಕೆ, ಅವರನ್ನ ಅಪ್ಪಿಕೊಳ್ಳೋದಿಕ್ಕೆ ತಂದೆ ದೇವರು ಬಹಳ ಸುಲಭ ಅಂತ ಹೇಳ್ತಾರೆ. ಹಾಗಾದ್ರೆ ಸಹೋದರ ಸಹೋದರಿಯರೇ, ಇಲ್ಲಿ ಯಾಕಪ್ಪ ನಮಗೆ ತಾಮ್ರ ಅಂತ ಹೇಳಿದೆ, ತಾಮ್ರ ಇಲ್ಲಿ ಉಪಯೋಗ ಮಾಡಿದ್ದಾರೆ ಅಂತ ಹೇಳುವಾಗ, ಇದು ನೀವು ಹೇಳ್ದಂಗೆ ಇಟ್ ಈಸ್ ಅ ಹ್ಯೂಮನ್ ಪರ್ಫೆಕ್ಷನ್ ಅಂತ ಹೇಳ್ತಾರೆ. ಯಾರಂತ ಕೇಳಿದ್ರೆ ಮಾನವ ಒಂದು ಪರಿಪೂರ್ಣತೆಯ ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ಯಾಕೆ ಅಂತ ಹೇಳಿದ್ರೆ ನೋಡಿ, ಇದು
ಚಿನ್ನದಂತ ಒಂದು ಮೆಟಲ್ ಅಲ್ಲ, ಚಿನ್ನದಂತ ಒಂದು ಲೋಗವಲ್ಲ ಅದು. ಯಾಕಂತ ಕೇಳಿದ್ರೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಇದು ನೋಡ್ರಿ ನಾನು ತೋರಿಸಿದ್ದೀನಿ. ಇದು ನೀವು ತಾಮ್ರ ತಗೊಂಡ್ರೆ, ನೀವು ಇಟ್ರೆ ಆ ತಾಮ್ರ ಏನಾಗುತ್ತೆ, ಗಾಳಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿರುವ ಆ ವಾತಾವರಣ ಅಟ್ಮಾಸ್ಫಿಯರ್ ಇದನ್ನ ಒಂದು ಏನ್ ಅಂಟ್ಕೊಂತ ಒಂದು ಪಾಚೆ ತರ ಏನಾಗುತ್ತೆ ಅಂತ ಕೇಳಿದ್ರೆ ಇದ್ ಮೇಲೆ ಬಂದ್ಬಿಡ್ತದೆ ಅಲ್ವರ. ಅದನ್ನ ಏನಾಗುತ್ತೆ ಅಂತ ಕೇಳಿದ್ರೆ ನಾವು ಮುಚ್ಚಿಬಿಡ್ತದೆ. ಇದು ಹೇಗಾಗುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರಿ, ಈ ಆಕ್ಸಿಜನ್ ಇದೆಯಲ್ಲ, ಈ ಆಕ್ಸಿಜನ್ ಏನಾಗುತ್ತೆ ಅಂತ ಕೇಳಿದ್ರೆ ಈ ತಾಮ್ರ ಮೇಲೆ ಬೀಳುವಾಗ ಅದನ್ನ ಒಂದು ಬಣ್ಣವೇ ಚೇಂಜ್ ಆಗುತ್ತೆ, ಅದರ ಒಂದು ಕ್ವಾಲಿಟಿನೇ ಚೇಂಜ್ ಆಗುತ್ತೆ, ನೋಡಕ್ ಕೂಡ ಅಸಹ್ಯ ಕಾಣುತ್ತೆ, ಕೆಲವರು ಅದನ್ನ ಮುಟ್ಟಕ್ ಕೂಡ ಆಗೋದಿಲ್ಲ ಅಲ್ವರ. ಅಂತ ಒಂದು ಕಲರ್ ಆಗಿ ಅದು ಬದಲಾವಣೆ ಆಗುತ್ತೆ ಅಂತ ನೋಡ್ತೀವಿ. ಯಾಕೆ ಇಂಥದ್ದು ಅಂತ ಹೇಳುವಾಗ, ಇದು ನೋಡ್ರಿ ಎಷ್ಟೇ ವರ್ಷ ಆಗ್ಲಿ ಮತ್ತೆ ಇಷ್ಟು ವರ್ಷ ಆದ್ಮೇಲೆ ಕೂಡ ನೀನು ಅದನ್ನ ಒರೆಸಿದ್ರೆ ಅಥವಾ ಒಂದು ಉಪ್ಪು ಹಾಕಿ ಅಥವಾ ಹುಳಿ ಹಾಕಿ ಅದನ್ನ ನೀವು ಕ್ಲೀನ್ ಆಗಿ ಅದನ್ನ ತೊಳೆದ್ರೆ ಮತ್ತೆ ಅದು ಇಂಥ ಒಂದು ಕಲರ್ಗೆ ಬಂದ್ಬಿಡ್ತದೆ, ಇಂಥ ಒಂದು ಇದೆ ಸೇಮ್ ಮತ್ತೆ ತಾಮ್ರ ಕಲರ್ಗೆ ಅದು ಬಂದ್ಬಿಡ್ತದೆ ಅಂತ ನೋಡ್ತೀವಿ. ಸಹೋದರ ಸಹೋದರರೇ, ಇದನ್ನ ನೋಡ್ಬೇಕಾದ್ರೆ ತಾಮ್ರ ಅಂತ ಹೇಳುವಾಗ ನೀವು ಹೇಳ್ದಂಗೆ ಹ್ಯೂಮನ್ ಪರ್ಫೆಕ್ಷನ್. ಇವಾಗ ಏನ್ ಮಾಡ್ಬೇಕು, ಯಾವಾಗ ಆದಾಮನು ತಂದೆಯ ದೇವರಿಗೆ ವಿರುದ್ಧವಾಗಿ ಅವನು ಅವಿದ್ಯತನದಿಂದ ಒಡಂಬಡಿಕೆಯನ್ನ ಮೀರಿದನೋ ಅವನಲ್ಲಿ ಬಂದಿರುವ ಏನಂತ ಕೇಳಿದ್ರೆ ಸಹೋದರ ಸಹೋದರಿ, ಆ ಪಾಪ ಮರಣವನ್ನು ಅವನನ್ನ ಅಂಟಿಕೊಂತು ಅಂತ ನಾವು ನೋಡ್ತೀವಿ. ಇದೇ ನೋಡಿ ತಾಮ್ರ ಕ್ವಾಲಿಟಿ ಇದೆ. ಯಾಕೆ ನಮ್ಮನ್ನ ಹೇಳ್ತಾರೆ ಅಂತ ಕೇಳಿದ್ರೆ, ತಂದೆಯ ದೇವರು ಆದಾಮನನ್ನ ಅವನು ಪರಿಪೂರ್ಣತೆಯಾಗಿ ಸೃಷ್ಟಿ ಮಾಡಿದ್ರು, ಕ್ರಿಸ್ತನು ಕೂಡ ಪರಿಪೂರ್ಣೆಯಾಗಿ ಸೃಷ್ಟಿ ಮಾಡಿದ್ರು. ಅವ್ರು ಎಂತ ಒಂದು ತಾಮ್ರವಾಗಿದ್ರ ಅಂತ ಹೇಳಿದ್ರೆ ಸ್ವಲ್ಪ ಇಂಥ ಒಂದು ಪಾಚನ ಅದನ್ನ ಅಂಟ್ಕೊಳ್ಳೋದಿಲ್ಲ. ಆದ್ರೆ ಇದು ನೋಡ್ರಿ, ಇವಾಗ ಯಾವಾಗ ಆದಾಮನು ತಪ್ಪು ಮಾಡಿದ್ರೋ ಅವನ ಮೇಲೆ ಬಿದ್ದಿರುವ ಆ ಪಾಪ ಮರಣ ಅವನನ್ನ ಅಂಟುಕೊಳ್ಳಿತ್ತು. ಈಗ ಇದನ್ನ ನಾವು ಏನ್ ಮಾಡ್ಬೇಕು, ನಾವು ಸರಿಯಾಗಿ ಇಟ್ಕೊಬೇಕು, ನಾವು ಕ್ಲೀನ್ ಆಗಿ ಇಟ್ಕೊಬೇಕು, ಅದನ್ನ ತೊಳೆದು ಇಟ್ಕೊಬೇಕಂದ್ರೆ ದಿನ ನಾವು ವಾಕ್ಯದಿಂದ ತೊಳಿತಾನೇ ಇರ್ಬೇಕು. ಸ್ವಲ್ಪ ಬಿಟ್ಬಿಟ್ರೆ ನಮ್ಮ ಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ ಈ ಪಾಪವನ್ನು ನಮ್ಮ ಮೇಲೆ ಬಂದ್ಬಿಡುತ್ತೆ. ಸಹೋದರ ಸಹೋದರಿ, ಇದು ನಮಗೆ ಕೊಟ್ಟಿರುವ ಅಲ್ವಾ, ಈ ಮನುಷ್ಯನಿಗೆ ಇದ್ದಂತ ಒಂದು ತಾಮ್ರ ಅಂತ ನೋಡಿದ್ವಿ ಅಲ್ವರ. ಇದು ಇನ್ನ ಒಂದು 2 ನಿಮಿಷ, ನಾನು 2 ನಿಮಿಷ, ಇವಾಗಲೇ 9 ಗಂಟೆ ಆಯ್ತು ಸಹೋದರ ಸಹೋದರಿಯರೇ. ಅದರಿಂದ ನಾನು ಇಲ್ಲಿಗೆ ಇದನ್ನ ಕ್ಲೋಸ್ ಮಾಡ್ತೀನಿ. ನಾವು ಬರೋ ವಾರ ಮತ್ತೆ ಇಲ್ಲಿಂದ ಈ ತಾಮ್ರದಿಂದ ಅನೇಕ ವಿಷಯಗಳನ್ನು ಮಾತಾಡಿ ನಾವು ಮುಂದೆ ಹೋಗೋಣ. ಈ ತಾಮ್ರ ಅಂತ ಹೇಳುವಾಗ ಇಂಟ್ರೊಡಕ್ಷನ್ ಮಾತ್ರ ಕೊಟ್ಟಿದ್ದೀನಿ. ತಾಮ್ರ ಅಂದ್ರೆ ಏನು ಅಂತ, ತಾಮ್ರ ಯಾವುದಕ್ಕೆ ಹೋಲಿಕೆ ಆಗ್ತದೆ ಅಂತ ಹೇಳಿ ಮತ್ತೆ ಈ ಒಂದು ಪಾಠ ಮುಗಿಸಿ ಮತ್ತೆ ಇನ್ನೊಂದು ಪಾಠ ಇದ್ರ ಜೊತೆಗೆ ನಾವು ಶುರು ಮಾಡೋಣ. ಸೊ ಈ ಸಮಯ ತನಕ ಕೂಡ ಎಲ್ಲರೂ ಬಹಳ ತಾಳ್ಮೆಯಿಂದ ಕೇಳಿದ್ದೀರಾ. ಅದಕ್ಕೆ ಮತ್ತೆ ಒಂದೊಂದು ವಿಷಯ ಕೂಡ ನೋಟ್ ಮಾಡಿ ಇಟ್ಕೊಳ್ರಿ. ಯಾಕಂದ್ರೆ ನಾವು ಮತ್ತೆ ಆ ದೇವದರ್ಶನ ಗುಡಾರ ಒಳಗೆ ಹೋಗುವಾಗ ಈ ತಾಮ್ರ ಮತ್ತೆ ಈ ಚಿನ್ನ, ಈ ಬೆಳ್ಳಿ ಎಲ್ಲ ನಿಮಗೆ ಅರ್ಥ ಆಗಿರ್ಬೇಕು. ಅದನ್ನು ಏನಕ್ಕೆ ಉಪಯೋಗ ಮಾಡಿದ್ದಾರೆ ಅಂತ ನಿಮಗೆ ಬಹಳ ಈಸಿಯಾಗಿ ಸುಲಭವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ಮುಂಚೆನೆ ನಿನಗೆ ಈ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ. ತಂದೆ ದೇವರು ಈ ವಾಕ್ಯಗಳು ಕೂಡ ಆಶೀರ್ವದಿಸ್ಲಿ. ಮತ್ತೆ ಬರೋವಾರ ನಾವು ಭೇಟಿಯಾಗೋಣ. ತಂದೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸ್ಲಿ ಅಂತ ಹೇಳಿ ಈ ಪಾಠವನ್ನು ಮುಗಿಸ್ತೀನಿ. ಸಹೋದರರೇ, ಯಾರಾದ್ರೆ ಸಹೋದರರು ಒಂದು ಪ್ರೇಯರ್ ಮಾಡಿ ಅದನ್ನ ಮುಗಿಸೋಣ. ಇವ್ರಿದಾರ, ಎಲ್ಲಪ್ಪ ಬ್ರದರ್ ಇದ್ದಾರಾ? ಬ್ರದರ್ ನೀವು ಪ್ರೇಯರ್ ಮಾಡಿದ್ರ ಅವಾಗೆ? ಹೌದ್ರಿ, ಮಾಡಿದ್ರಿ. ಬ್ರದರ್ ಇಲ್ಲಾಂದ್ರೆ ಬ್ರದರ್ ರವಿ ಇದ್ದಾರಾ? ರವಿ ಬ್ರದರ್ ಇಲ್ಲ. ಬೇರೆ ನಾನು ಕಾಣ್ತಿಲ್ಲ ಇಲ್ಲಿಗೆ, ಇಲ್ಲಾಂದ್ರೆ ನಾನು ಕರಿತಾ ಇದ್ದೆ. ಬ್ರದರ್ ಕಾರ್ತಿಕ್ ರವಿ ಬ್ರದರ್ ಇಲ್ಲ. ಕಾರ್ತಿಕ್ ಬ್ರದರ್ ನಾನು ಕಾಣ್ತಿಲ್ಲ, ಅದಕ್ಕೆ ನಾನು ಕಾರ್ತಿಕ್ ಬ್ರದರ್ ನಾನು ಕರೀಲಿಲ್ಲ. ಬ್ರದರ್ ಕಾರ್ತಿಕ್ ಬ್ರದರ್ ಒಂದು ಪ್ರಾರ್ಥನೆ ಮಾಡ್ಬಿಡು ಬ್ರದರ್. ಖಂಡಿತ ಬ್ರದರ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಕರ್ತನೆ. ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರವನ್ನು ತಿಳಿಸುತ್ತೇವೆ. ಒಳ್ಳೆ ಸಮಯಕ್ಕಾಗಿ ದೇವರೇ ಸ್ತೋತ್ರಪ್ಪ. ಇಷ್ಟುವರೆಗೂ ದೇವದರ್ಶನ ಗುಡಾರದಲ್ಲಿರುವಂತ ಗೋಲ್ಡ್ ಅಂಡ್ ಸಿಲ್ವರ್ ಅನ್ನೋ ಪಾತ್ರದ ಬಗ್ಗೆ ನಾವು